ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ. ಆ್ಯಂಡ್ ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋದು 1167 ಚಾಪ್ಟರ್ನ ಹೆಸರು ಐಡಾ ಸನ್ ಅಂತ. ಅಂದರೆ ಐಡಾ ಇದಳಲ್ಲ, ಹೆರಾಲ್ಡ್ನ ಹೆಂಡತಿ, ಫಸ್ಟ್ ಹೆಂಡತಿ, ಅವಳ ಮಗ ಅಂತ ಚಾಪ್ಟರ್ ಹೆಸರು. ಸೊ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ ಚಾಪ್ಟರ್. ಬರೋ ಅನ್ಸರಿ ಓದ್ದೆ ಕ್ರೇಜಿ ಆಗಿತ್ತು. ಆ್ಯಂಡ್ ನನ್ನ ಒಂದು ಥಿಯರಿ ಸಕ್ಸಸ್ಫುಲ್ ಆಗಿದೆ. ಹೌದು, ನಾನು ಪ್ರೆಡಿಕ್ಷನ್ ಮಾಡಿದ್ದೆ ಒಂದು, ಆ್ಯಂಡ್ ಅದೇ ಆಗಿದೆ. ಆ್ಯಂಡ್ ಕ್ರೇಜಿ ಆಗಿದೆ ಸರ್. ಚಾಪ್ಟರ್ ಅಲ್ಲಿವರೆಗೂ ಕ್ರೇಜಿ ಆಗಿದೆ, ಸಕಲಾಗಿದೆ. ನೋಡಿ ಇವಾಗ ಚಾಪ್ಟರ್ ಹೆಸರು ಐಡಾ ಸನ್. ಮತ್ತೆ ಇವಾಗ ಚಾಪ್ಟರ್ನ ಕವರ್ ಪೇಜ್ ಆಗಿ ನಮಗೆ ಮತ್ತೆ ಫ್ಯಾನ್ ರಿಕ್ವೆಸ್ಟ್ ಸಿಕ್ಕಿದೆ. ಯಾವುದೇ ಕಂಟಿನ್ಯೂಷನ್ ಅತ್ತಾಗಿ ಸೀರೀಸ್ ತರ ಸಿಗ್ತಾ ಇಲ್ಲ ನಮಗೆ ಕವರ್ ಪೇಜ್ ಸ್ಟೋರಿ. ಸೊ ಇವಾಗ ನಾವು ನಾಮೀಸ್ನ ಹೋಮ್ ಟೌನ್ ಅಲ್ಲಿ ಇದ್ದೀವಿ. ನಾಮೀಸ್ ಹೋಮ್ ಟೌನ್ ಅಲ್ಲಿ ಇವಾಗ ಅಲ್ಲಿ ಒಂದು ಬೆಕ್ಕು ಬುಕ್ನ ಕದ್ಕೊಂಡು ಹೋಗ್ತಾ ಇದೆ. ಬೆಕ್ಕು ಕ್ಯಾಟ್ ಬುಕ್ನ ಕದ್ಕೊಂಡು ಹೋಗ್ತಾ ಇದೆ. ಸೊ ಆದ್ರೆ ಅಲ್ಲಿ ಜೆನ್ ಮತ್ತೆ ನಿಜಕ್ಕೂ ಏನು ಮಾಡ್ತಾ ಇಲ್ಲ ಬೆಕ್ಕೆ, ಸರಿನಾ? ಯಾಕಂದ್ರೆ ಕ್ಯಾಟ್ ನ ನಾವು ಯಾರಿಗೆ ರೆಪ್ರೆಸೆಂಟ್ ಮಾಡ್ತೀವಿ? ನಾಮಿಗೆ ರೆಪ್ರೆಸೆಂಟ್ ಮಾಡ್ತೀವಿ, ಕ್ಯಾಟ್ ಬರ್ಗ್ಲರ್ ಅಂತ. ಸೊ ಇವಾಗ ನಾಮಿ ಬುಕ್ ನ ಕದ್ಕೊಂಡು ಹೋಗ್ತಾ ಇದ್ಲು ಅವಳ ಚಿಕ್ಕ ಹುಡುಗಿದ್ದಾಗಲೇ. ಸೊ ಇವಾಗ ಅದೇ ತರ ಒಂದು ಬೆಕ್ಕು ಕದ್ಕೊಂಡು ಹೋಗ್ತಾ ಇದೆ ಒಂದು ಬುಕ್ ನ. ಸೊ ಅದನ್ನ ನೋಡ್ಬಿಟ್ಟು ಅವರಿಬ್ರು ಖುಷಿ ಪಡ್ತಾ ಇದಾರೆ, ಏನು ಮಾಡ್ತಾರ ಅದನ್ನ ತಡಿತಾ ಇಲ್ಲ. ಸೊ ಅದೇ ವಿಷಯ ನಡೀತಾ ಇರೋದು. ಹಿಂದೆಗಡೆ ಒಬ್ಬ ವ್ಯಕ್ತಿ ನಿಡ್ಕೊಂಡ್ ಬರ್ತಾ ಇದ್ದಾನೆ, ನಿಂತ್ಕೋ ಅದ್ ಬುಕ್ ಅದು ಅಂತ. ಬಟ್ ಇವಾಗ ಅವರಿಬ್ರು ನಿಂತ್ಕೊಂಡು ನೋಡ್ತಾ ಇದ್ರೆ ನಕ್ಕೊಂಡು ಸಖತ್ ಕ್ಯೂಟ್ ಆಗಿದೆ. ಸರಿ, ನಂಗಂತೂ ಇಷ್ಟ ಆಯ್ತು. ಕ್ಯಾಟ್ ಬರ್ಗರ್ ನಾಮಿನ ಈ ತರ ರೆಪ್ರೆಸೆಂಟ್ ಮಾಡಿದ್ದು ಚೆನ್ನಾಗಿತ್ತು. ಬಟ್ ಯಾವುದೇ ಅದರದ ಸೀರೀಸ್ ನಮಗೆ ಸಿಕ್ಕಿಲ್ಲ, ಅದೇ ನಂಗೆ ಬೇಜಾರಾಗ್ತಾ ಇರೋದು. ಸೊ ಇವಾಗ ನಮಗೆ ಕಂಟಿನ್ಯೂಷನ್ ಆಗಿ ಯಾವ್ದಾದ್ರು ಒಂದು ಬೇಕು ಎಗ್ ಹೆಡ್ ಇಂದ ಅಂತ ನನ್ಗೆ ಅನಿಸ್ತಾ ಇದೆ. ನಿಮ್ಗೆ ಯಾರು ಬೇಕು ಕಂಟಿನ್ಯೂಷನ್ ಕವರ್ ಪೇಜ್ ಸ್ಟೋರೀಸು ನಿಮ್ಗೆ ಬೇಕು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ, ಸರಿನಾ? ಇವಾಗ ನಾವು ಡೈರೆಕ್ಟು ಚಾಪ್ಟರ್ಗೆ ಹೋಗ್ತೀವಿ. ಈ ಚಾಪ್ಟರ್ ಅಲ್ಲಿ ಸಿಕ್ಕಾಬಟ್ಟೆ ಟೈಮ್ ಜಂಪ್ಸ್ ಎಲ್ಲ ಇದೆ, ಸರಿನಾ? ಇವಾಗ ನಾವು ಎಲ್ಲಿ 38 ವರ್ಷದೆಲ್ಲ ಹಿಂದೆ ಎಲ್ಲ ಹೋಗಿದ್ವಲ್ಲ, ಗಾಡ್ ವ್ಯಾಲಿ ಇನ್ಸಿಡೆಂಟ್ಗೆಲ್ಲ ಹೋಗಿದ್ವಲ್ಲ. ಇವಾಗ ಅಲ್ಲಿಂದ ಹಿಡಿದು 15 ವರ್ಷದವರೆಗೂ ನಾವು ಟೈಮ್ ಜಂಪ್ ಆಗಿ ಆಗಿ ಬರ್ತೀವಿ, ಸರಿನಾ? ಇವಾಗ ನಾವಿರೋದು ಗಾಡ್ ವ್ಯಾಲಿ ಆದ್ಮೇಲೆ, ಆಗಾದ್ಮೇಲೆ 33 ವರ್ಷದ ಹಿಂದೆ. ಅಂದ್ರೆ ಗಾಡ್ ವ್ಯಾಲಿ ಆಗಾದ್ಮೇಲೆ 5 ವರ್ಷ ಆದ್ಮೇಲೆ, ಗಾಡ್ ವ್ಯಾಲಿ ಇನ್ಸಿಡೆಂಟ್ ಆಗಿ 5 ವರ್ಷ ಆಗಿದೆ, ಸರಿನಾ? 5 ವರ್ಷ ಆದ್ಮೇಲೆ ಇವಾಗ ಇನ್ಸಿಡೆಂಟ್ ನಡೀತಾ ಇರೋದು. ಯಾರು ಅಂದ್ರೆ ಬಿಗ್ ನ್ಯೂಸ್ ಮಾರ್ಗನ್. ಅವ್ನಿಗೆ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಅಲ್ಲಿ ಅವ್ನಿಗೆ ಇವಾಗ 15-16 ವರ್ಷ ಆಯ್ತು. ಇವಾಗ 5 ವರ್ಷ ಆಗಿದೆ ಅಂದ್ರೆ ಮೋಸ್ಟ್ಲಿ ಇವಾಗ ಒಂದು 21-22 ಇಯರ್ಸ್ ಇರುತ್ತೆ ಅವನಿಗೆ, ಸರಿನಾ? ನ್ಯೂಸ್ ಮಾರ್ಗನ್ಗೆ ಇವಾಗ ಅವನು ರಿಪೋರ್ಟ್ ತಗೋತಾ ಇದ್ದಾನೆ. ಯಾಕಂದ್ರೆ ಬಿಗ್ ನ್ಯೂಸ್ ಮಾರ್ಗನ್ದು ಒಂದು ಚಿಕ್ಕ ರಿಪೋರ್ಟೆಡ್ ಕಂಪ್ನಿ ಇತ್ತು. ಬಟ್ ಇವಾಗ ಅವ್ನಿಗೆ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಆದ್ಮೇಲೆ ಅವ್ನಿಗೆ ಸಿಕ್ಕಂತ ಹೈಪ್ಗೆ ಅವನು ಇವಾಗ ಮೇನ್ ಮೀಡಿಯಾ ನ್ಯೂಸ್ ಹೆಡ್ ಆಗ್ಬಿಟ್ಟಿದ್ದಾನೆ ಅವಾಗ, ಸರಿನಾ? ಇವಾಗ ಅವನು ಎಲ್ಲ ರಿಪೋರ್ಟ್ ತಗೋತಾ ಇದ್ದಾನೆ, ಏನೇನು ವಿಷಯ ಏನೇನಿದೆ ನ್ಯೂಸ್ ಎಲ್ಲ ಹೇಳೋದಕ್ಕೆ ಅಂತ. ಇವಾಗ ಒಬ್ಬ ವ್ಯಕ್ತಿ ಓಡ್ಕೊಂಡು ಬಂದು ಬಿಗ್ ನ್ಯೂಸ್ ಮಾರ್ಗನ್ ಹತ್ರ ಎಲ್ಲ ಫುಲ್ ವಿಷಯ ಎಲ್ಲ ನಡೆದಿದ್ರೆ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಾವು ಸಿಯಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಶ್ಯಾಡೋ ಈ ಫಿಗರ್ ಬಂದು ನಮ್ಮ ಶಿಪ್ ನ ಧ್ವಂಸ ಮಾಡಾಕ್ತು, ನಮ್ಮನ್ನೆಲ್ಲ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತು ಅಂತ ಅವ್ನು ಬಂದು ರಿಪೋರ್ಟ್ ಕೊಡ್ತಾ ಇದ್ದಾನೆ. ಇದನ್ನ ಕೇಳ್ಕೊಂಡು ಅಕ್ಕಪಕ್ಕದವರೆಲ್ಲ ನಗ್ತಾ ಇದಾರೆ. ಅಯ್ಯೋ ಏನೋ ಹೇಳ್ತಾ ಇದ್ದಾನೆ ಇವನು ಅಂತ ಫುಲ್ ಎಲ್ಲ ನಗ್ತಾ ಇದಾರೆ. ಬಟ್ ಬಿಗ್ ನ್ಯೂಸ್ ಮಾರ್ಗನ್ ಏನ್ ವಿಷಯ ಅಂತ ನೀಟಾಗಿ ಬರ್ಕೋತಾ ಇದ್ದಾನೆ, ಸರಿನಾ? ಅವನೆಲ್ಲ ಫುಲ್ ಯಾವ್ದೋ ಒಂದು ಶ್ಯಾಡೋ ಮಾನ್ಸ್ಟರ್ ಬಂದು ನಮ್ಗೆಲ್ಲ ಅಪ್ರೋಚ್ ಮಾಡಿ ನಮ್ಮನ್ನ ಧ್ವಂಸ ಮಾಡಕ್ಕೆಲ್ಲ ಟ್ರೈ ಮಾಡ್ತು ಅಂತ. ಅಂಡ್ ಅಲ್ಲಿಂದ ನಾವು ಸೀನ್ ಶಿಫ್ಟ್ ಆಗ್ತೇ ಇಂಪೆಲ್ ಡೌನ್ ಪ್ರಿಸನ್ ಅಲ್ಲೂ ಕೂಡ ಯಾರೋ ಒಬ್ಬ ಪ್ರಿಸ್ನರ್ ಬಂದ್ಬಿಟ್ಟು ಉಳಿದ ಪ್ರಿಸ್ನರ್ಸ್ಗೆಲ್ಲ ಹೇಳ್ತಾ ಇದ್ದಾನೆ, ಯಾರೋ ಒಬ್ಬ ಫಿಗರಿ ಎಂತರ ಯಾವ್ದೋ ಶ್ಯಾಡೋವಿ ಮಾನ್ಸ್ಟರ್ ಬಂದ್ಬಿಟ್ಟು ನಮ್ಮನ್ನ ದೊಡ್ಡದಾಗಿದ್ದ ಅವನು. ಆದ್ರೆ ಅವ್ನು ಯಾವ್ದೋ ತರ ಕ್ರೀಚರ್ ಅಲ್ಲ, ಅವ್ನು ಯಾವ್ದೋ ತರ ಕ್ರೀಚರ್ ಆಗಿರ್ಲಿಲ್ಲ. ಅವನೊಬ್ಬ ನೋಡಕ್ ಮನುಷ್ಯ ತರನೇ ಇದ್ದ. ಅವ್ನು ಬಂದು ನಮ್ಮನ್ನೆಲ್ಲ ಅಟ್ಯಾಕ್ ಮಾಡ್ದ, ನಮ್ಮ ಶಿಪ್ನೆಲ್ಲ ಧ್ವಂಸ ಮಾಡ್ತಿದ್ದ, ನಮ್ಮನ್ನ ಒಳ್ಳೆ ಫಿಶ್ಗಳಿಗೆಲ್ಲ ಊಟ ಹಾಕೋ ತರ ನಮ್ಮನ್ನೆಲ್ಲ ಮಾಡ್ಬಿಟ್ಟ ಅಂತೆಲ್ಲ ಹೇಳ್ತಾರೆ. ಅವರು ಕೂಡ ಉಳಿದ ಪ್ರಿಸನರ್ಸ್ ಎಲ್ಲ ನಗ್ತಾ ಇದಾರೆ ಅಂತ. ಆದ್ರೆ ಒಬ್ಬ ಮಾತ್ರ ಭಯ ಪಡ್ಕೊಂಡಿದ್ದಾನೆ. ಹೌದಾ ಆ ತರ ಎಲ್ಲ ಆಯ್ತಾ ಅಂತ ಯಾರೋ ಎದುರುಪಕ್ಕಲೆ ಇರ್ತಾನಲ್ಲ, ಆ ತರ ಅವ್ನು ಭಯ ಪಡ್ಕೊಂಡು ಹೇಳ್ತಾ ಇದ್ದಾನೆ. ಹೌದಾ ಅವ್ನು ಯಾವ್ದಾದ್ರು ಸೀಕಿಂಗ್ ಆಗಿದೆ ಏನ್ ಮಾಡ್ತೀಯ ಅಂತ ಕೇಳಿದೆ. ಇದು ಅದ್ಯಾವುದೋ ಸೀಕಿಂಗ್ ಆಗಿರ್ಲಿಲ್ಲ, ಅದು ಮಾನ್ಸ್ಟರ್ ಮನುಷ್ಯ ತರನೇ ಇದ್ದ ಅಂತ ಅವನು ಹೇಳ್ತಾ ಇದ್ದಾನೆ. ಸೊ ಇಷ್ಟೊಂದೆಲ್ಲ ನಡೀತಾ ಇರ್ಬೇಕಾದ್ರೆ ಇನ್ನೊಬ್ಬ ಕ್ವಶನ್ ಮಾಡಿ ಕೇಳ್ತಾನೆ, ಹೌದಾ ಹಾಗಾದ್ರೆ ನೀವೇನಾದ್ರೂ ಫ್ಲೋರಿಯನ್ ಟ್ರಯಾಂಗಲ್ ಕಡೆ ಏನಾರು ಹೋಗಿದ್ರಾ, ಅಲ್ಲೇನಾರು ಇರ್ಬೋದಾ ಇದ್ರ ಅಂತ ಹೇಳ್ತಾನೆ. ಇಲ್ಲ, ನಮ್ಗದ್ರ ಬಗ್ಗೆ ಗೊತ್ತು. ಫ್ಲೋರಿಯನ್ ಟ್ರಯಾಂಗಲ್ ನಿಮ್ಗೇನು ಅಂತ ಮರ್ತೋಗಿದ್ರೆ, ಫ್ಲೋರಿಯನ್ ಟ್ರಯಾಂಗಲ್ ಒನ್ ಪೀಸ್ ಅಲ್ಲಿ ಒಂದು ಜಾಗ, ಆ ಜಾಗದಲ್ಲಿ ಒಂದು ದೊಡ್ಡ ಶ್ಯಾಡೋವಿ ಫಿಗರ್ಸ್ ಎಲ್ಲ ಕಾಣಿಸುತ್ತೆ, ಸರಿನಾ? ಶ್ಯಾಡೋವಿ ಫಿಗರ್ಸ್, ರೆಡ್ ಐಸ್ ಎಲ್ಲ ಕಾಣಿಸುತ್ತೆ. ಅದು ಮೋಸ್ಟ್ಲಿ ಜುನೀಶಾ ಇದೆಯಲ್ಲ ಆನೆ, ಆ ಜುನೀಶಾಗಿಂತ ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ ಅದು ಆ ಶ್ಯಾಡೋವಿಸು. ಆ ತರ ಅದಕ್ಕೆ ಆ ತರ ಅಲ್ಲ, ಇದು ಒಂಥರ ಮನುಷ್ಯ ತರನೇ ಕಾಣಿಸ್ತಾನೆ ಅವನಂತರ. ನಾವು ಫ್ಲೋರಿಯನ್ ಟ್ರಯಾಂಗಲ್ ಹತ್ರ ಹೋಗಿರ್ಲಿಲ್ಲ, ಅಲ್ಲಿ ನಮಗೆ ಗೊತ್ತು ಅಲ್ಲಿ ಏನಿದೆ ಅಂತ. ಬಟ್ ನಾವು ಅಲ್ಲಿ ಹೋಗಿಲ್ಲ, ಅದಕ್ಕಿಂತ ಮುಂಚೆನೆ ನಮ್ಗೆ ಇದಾಗಿರೋದು, ಯಾರೋ ಶ್ಯಾಡೋವಿ ಫಿಗರ್ ಬಂದ್ಬಿಟ್ಟು ನಮ್ಗೆ ಧ್ವಂಸ ಮಾಡಿದ್ದು ಅಂತ ಹೇಳ್ತಾ ಇದ್ದಾನೆ. ಸೊ ಫ್ಲೋರಿಯನ್ ಟ್ರಯಾಂಗಲ್ಗೂ ಇಲ್ಲ, ಅದಕ್ಕಿಂತ ಮುಂಚೆನೆ ಆಗಿರೋದು ಅಂದ್ರೆ ಇದು ಯಾರೋ ಬೇರೆನೆ ಇರಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಆ ಶ್ಯಾಡೋವಿ ಫಿಗರ್ ಎಲ್ಲಾ ಶಿಪ್ನ, ಎಲ್ಲ ಪೈರೇಟ್ ಶಿಪ್ನ, ಯಾವುದೇ ತರ ಮರಿನ್ ಶಿಪ್ ಅಲ್ಲ ಏನೂ ಅಲ್ಲ, ಎಲ್ಲ ಪೈರೇಟ್ ಶಿಪ್ನ ಮಾತ್ರ ಅಟ್ಯಾಕ್ ಮಾಡ್ತಾ ಇದ್ದಾನೆ.
ಅದು ಅಲ್ಲಿ ಶಾಡೋವಿ ಸಿಲೋಬಿಟ್ ಅಲ್ಲಿ ಒಂದು ಶಿಪ್ ಬರುತ್ತೆ, ಅವನು ಆ ಶಾಡೋವಿ ಮಾನ್ಸ್ಟರ್ ಬಂದ್ಬಿಟ್ಟು ಅವನ ಕತ್ತಿಯಿಂದ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಸೊ ಅವನು ಮನುಷ್ಯನೇ, ಸರಿನಾ? ಆ ಮನುಷ್ಯ ಯಾರು ಅಂತ ನಮಗೆ ಗೊತ್ತಾಗುತ್ತೆ. ಇಟ್ಸ್ ಹೆರಾಲ್ಡ್. ಹೌದು, ಇಟ್ಸ್ ಹೆರಾಲ್ಡ್, ಎಲ್ಬಾಫ್ನ ರಾಜ. ಹೆರಾಲ್ಡೇ ಅಟ್ಯಾಕ್ ಮಾಡ್ತಾ ಇರೋದು ಎಲ್ಲ ಪೈರೇಟ್ ಶಿಪ್ನ. ಯಾಕೆಂದ್ರೆ ಇವಾಗ ಅವನು ಗೌರ್ಮೆಂಟ್ನ ಏಜೆಂಟ್ ಆಗಿದ್ದಾನೆ. ಅಂದ್ರೆ ಒಂಥರ ಕತ್ತಲಲ್ಲಿ ಕೆಲಸ ಮಾಡ್ತಾರೆ, ಒಂಥರ ಡಾರ್ಕ್ ಅಲ್ಲಿ ಕೆಲಸ ಮಾಡೋ ತರ. ಅವ್ರಿಗೆ ಏನ್ ಕೆಲಸ ಮಾಡೋಕ್ಕಾಗಲ್ಲ ಮರೀನ್ಸ್ಗೆ ಮತ್ತೆ ಗೌರ್ಮೆಂಟ್ಗೆ. ಅವನು ಇವಾಗ ಅವ್ರಿಗೆ ಆ ಕೆಲಸ ಮಾಡ್ಕೊಡ್ತಾ ಇದ್ದಾನೆ. ಸೊ ಇದೊಂಥರ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರೋ ತರ ಮಾಡ್ಕೊಂಡಿದ್ದಾನೆ. ಹೆರಾಲ್ಡ್ನ ರಾಜ ಆಗಿದ್ದಾನೆ. ಸೊ ನೆನ್ಪಿರ್ಲಿ, ಸರಿನಾ? ಇವಾಗ ಅವನು ಗೌರ್ಮೆಂಟ್ಗೆ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಗೌರ್ಮೆಂಟ್ ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ದಾನೆ ವಿತೌಟ್ ಆನ್ ಕ್ವಶನ್. ಅವನು ಏನು ಕೇಳದೆ ಎಲ್ಲ ಮಾಡ್ಕೊಡ್ತಾ ಇದ್ದಾನೆ. ಅಂಡ್ ಇದೆಲ್ಲ ಅವ್ನು ಮಾಡ್ತಾ ಇರೋದು ಅವನನ್ನ ಮತ್ತೆ ಅವನ ಎಲ್ಬಾಫ್ನ ಗೌರ್ಮೆಂಟ್ಗೆ ಸೇರಿಸ್ಕೊಳ್ಳಿ ಅಂತ. ಇದೊಂದೇ ರೀಸನ್ಗೆ ಅವನು ಗೌರ್ಮೆಂಟ್ ಅವ್ರು ಏನೇ ಕೆಲಸ ಹೇಳಿದ್ರು ಮಾಡ್ತಾ ಇದ್ದಾನೆ. ಇವಾಗ ಗೌರ್ಮೆಂಟ್ ಅವ್ರು ಯಾವ್ದಾರ ಒಂದು ಪೈರೇಟ್ ಶಿಪ್ ನ ನಾಶ ಮಾಡಬೇಕು, ನನ್ಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದಾರೆ ಅಂತಂದ್ರೆ, ಹೌದಾ ನಾನು ಮಾಡ್ತೀನಿ ಅಂದ್ಬಿಟ್ಟು ಅವನು ಹೋಗ್ಬಿಟ್ಟು ಎಲ್ಲ ಧ್ವಂಸ ಮಾಡಕ್ ಬಿಡುತ್ತೆ. ಮೋಸ್ಟ್ಲಿ ಅವನು ಕ್ರೂ ಜೊತೆ ಟ್ರಾವೆಲ್ ಮಾಡ್ತಿದ್ದೆ, ಇಲ್ಲ ಒಬ್ಬನೇ ಹೋಗ್ತಿದ್ದ ಅಂತ ನನಗಂತೂ ಐಡಿಯಾ ಇಲ್ಲ. ನಾವೀಗ ಇಲ್ಲಂತೂ ಒಬ್ಬನೇ ಕಾಣಿಸ್ತಾ ಇದ್ದಾನೆ. ಬಟ್ ಅವನ ಶಿಪ್ಪು ಗ್ರೇಟ್ ಎರಿಕ್ ಶಿಪ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಸೊ ಅವನು ಕ್ರೂ ಜೊತೆಗೆ ಟ್ರಾವೆಲ್ ಮಾಡ್ತಿದ್ದ ಅಂತ ಅನ್ಕೋಬಹುದು. ಯಾರ್ಯಾರು ಮೆಂಬರ್ಸು ಇನ್ನೂ ಏನು ಗೊತ್ತಿಲ್ಲ. ಬಟ್ ಇವಾಗ ನೆನಪಲ್ಲಿ ಅವನಿಗೆ ಇವಾಗ ಹಾರ್ನ್ಸ್ ಎಲ್ಲ ಇಲ್ಲ. ಅವನು ಓದ್ ಚಾಪ್ಟರ್ ಅಲ್ಲಿ ಚಿಕ್ಕ ಅಂತ ತೆಗೆದಾಕೊಂಡ್ಬಿಟ್ಟಿದ್ದ, ಅವನೇ ಕಿತ್ತಾಕೊಂಡ್ಬಿಟ್ಟಿದ್ದ. ಸೊ ಇವಾಗ ಮಾರ್ಕ್ಸ್ ಎಲ್ಲ ಹಂಗೆ ಎದ್ದು ಕಾಣಿಸ್ತಾ ಇದೆ, ಸರಿನಾ? ಒಂಥರ ಬ್ಯಾಡಾಸ್ ಆಗಿದ್ದಾನೆ, ಸರಿನಾ? ಆದ್ರೆ ಅವ್ನು ಮಾಡ್ತಿರೋ ಕೆಲಸ ಮತ್ತೆ ಆ ರೀಸನ್ಗೆ ವರ್ತಿಟ್ಟಲ್ಲ, ಆ ತರ ಹೇಳ್ತಾ ಇದ್ದೀನಿ ನಾನು, ಸರಿನಾ? ಇವಾಗೆಲ್ಲ ಆದ್ಮೇಲೆ ನರೇಟರ್ ಬಂದು ಈ ಚಾಪ್ಟರ್ ಸಿಕ್ಕಾಪಟ್ಟೆ ನರೇಟರ್ ಬಂದು ಹೇಳ್ತಾರೆ, ಸರಿನಾ? ಇವಾಗ ಅವನ್ನೆಲ್ಲ ಬಂದ್ ಮಾಡಾದ್ಮೇಲೆ ನಮ್ಗೆ ಇವಾಗ ನೆಕ್ಸ್ಟ್ ಜನರೇಷನ್ ಅವರು ಬೇರೆ ಬೇರೆ ಸ್ವಲ್ಪ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಆದ್ಮೇಲೆ ಬೇರೆ ಬೇರೆ ಕಡೆ ಹೋದ್ರಲ್ಲ, ಬೇರೆ ಬೇರೆ ವ್ಯಕ್ತಿಗಳು ಅಂದ್ರೆ ಬಿಗ್ ಮಾಮ್ ಆಗಿರ್ಬೋದು, ವೈಟ್ ಬೇರ್ಡ್ ಆಗಿರ್ಬೋದು, ಕೈಡೋ ಆಗಿರ್ಬೋದು, ಇವರೆಲ್ಲ ಅವ್ರವ್ರ ಟೆರಿಟರೀಸ್ ಮೇಲೆ ಅವ್ರವ್ರದ್ದು ದೊಡ್ಡ ಹೆಸರು ಮಾಡ್ಕೊಳ್ಳೋದಕ್ಕೆ ಹೊರಟರು. ಮತ್ತೆ ಒಬ್ರ ಮೇಲೆ ಒಬ್ರು ಒಡೆದಾಡಕ್ ಶುರು ಮಾಡಿದ್ರು, ಸರಿನಾ? ಯಾಕಂದ್ರೆ ನಾವಿಲ್ಲಿ ನೋಡ್ತೀವಿ, ನಾವು ಅದು ಶೀಕಿನ ನೋಡ್ತೀವಿ ಮತ್ತೆ ವ್ಯಾಂಗ್ಜಿ, ನಾವು ವ್ಯಾಂಗ್ ನ ನೋಡ್ತೀವಿ. ಅವ್ನಿಗೆ ಇವಾಗ ವ್ಯಾಂಗ್ ಮುಖದಲ್ಲಿ ಸ್ಕಾರ್ ಇದೆ, ಸರಿ? ಇಲ್ಲಿಂದ ಇಲ್ಲಿವರೆಗೂ ಸ್ಕಾರ್ ಹಾಕಿದೆ. ಸೊ ಇದೆಲ್ಲ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಆದ್ಮೇಲೆ ಆಗಿರೋದು ಇವನ್ಗೆ. ಮೋಸ್ಟ್ಲಿ ಇವರೆಲ್ಲ ಒಬ್ಬರಾದ್ಮೇಲೆ ಒಬ್ರು ಕಿತ್ತಾಡ್ಕೊಂಡಿದ್ದಾರೆ, ಸರಿ? ಯಾಕಂದ್ರೆ ವ್ಯಾಂಗ್ ಜಿ ಏನ್ ಮಾಡ್ಬಿಟ್ಟಿದ್ದ, ನಾನು ಗಾಡ್ ವ್ಯಾಲಿ ಇನ್ಸಿಡೆಂಟ್ಗೆ ಹೋಗೋಕ್ಕಿಂತ ಮುಂಚೆ ನೀವೆಲ್ಲ ಹೋಗಿ ನಾನು ಇಲ್ಲೇ ಪೈರೇಟ್ ಐಲ್ಯಾಂಡ್ ನೋಡ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟಿದ್ದ. ಸೊ ಇವಾಗ ಅವರೆಲ್ಲ ಹೋದ್ಮೇಲೆ ಅಲ್ಲಿ ಪೈರೇಟ್ಸ್ ಎಲ್ಲ ಮಾಮೂಲಿ ಡಿಸ್ಪ್ಯಾಂಡಲ್ ಆಗ್ಬಿಟ್ರು. ರಾಕ್ಸ್ ಪೈರೇಟ್ಸ್ ಎಲ್ಲ ಮುರಿದು, ಅವ್ರ ಪೈರೇಟ್ ಕ್ರೂನೇ ಮುರಿದೋಯ್ತು. ಸೊ ಇವಾಗ ಅವನು ಪೈರೇಟ್ ಅಲ್ಲೇನ ನಾನೇ ಇಟ್ಕೋತೀನಿ ಅಂತ ಎಲ್ಲ ಧ್ವಂಸ ಮಾಡಕ್ ಶುರು ಮಾಡ್ಬಿಟ್ಟ. ಅದಕ್ಕೆ ಇವಾಗ ಒಬ್ಬರಾದ್ಮೇಲೆ ಒಬ್ರು, ಇವಾಗ ಬೇರೆಯವರೆಲ್ಲ ಬಿಟ್ಬಿಡ್ತಾರ, ಬೇರೆ ಮೆಂಬರ್ಸ್ ಎಲ್ಲ ನೀವು ಪೈರೇಟ್ ಐಲ್ಯಾಂಡ್ ನಿನ್ನೆ ಇಟ್ಕೋ ಅಂತ ಚಾನ್ಸ್ ಇಲ್ಲ. ಯಾಕಂದ್ರೆ ಪೈರೇಟ್ ಐಲ್ಯಾಂಡ್ ಒಂದು ತುಂಬಾ ಮುಖ್ಯವಾದ ಒಂದು ಐಲ್ಯಾಂಡ್ ಆಗಿತ್ತು, ಅದೆಲ್ಲರಿಗೂ ಬೇಕಿತ್ತು. ಸೊ ಇವಾಗ ಆ ಐಲ್ಯಾಂಡ್ ನ ಯಾರಿಗೂ ಬಿಟ್ಕೊಳಕ್ ರೆಡಿ ಇಲ್ಲ. ಸೊ ಇವಾಗ ಒಬ್ರು ಟೆರಿಟರಿ ಮೇಲೆ ಇನ್ನೊಬ್ರು ಟೆರಿಟರಿ ಮೇಲೆ ಅಟ್ಯಾಕ್ ಮಾಡ್ಕೋತಿದ್ದಾರೆ. ನಮ್ಗೆ ಬೇಕಾ ಜಾಗ, ನಮಗ್ ಬೇಕು ಈ ಜಾಗ ಅಂತ ಒಬ್ರೊಬ್ರು ಕಿತ್ತಾಡ್ಕೋತಾ ಇದಾರೆ. ಬಟ್ ಇದನ್ನೆಲ್ಲ ಮೀರಿ ಒಂದು ಕ್ರೂ ಮಾತ್ರ ಅವ್ರು ಏನ್ ಅನ್ಕೊಂಡಿದ್ರು ಅದನ್ನ ಸಾಧಿಸಿದ್ರು. ಯಾರ ಕ್ರೂ? ಇಟ್ಸ್ ನನ್ ಅದರ್ ದೆನ್ ಗೋಲ್ಡಿ ರಾಜರ್ ನ ಪೈರೇಟ್ ಕ್ರೂ. ದ ಗೋಲ್ಡಿ ರಾಜರ್ ನ ಪೈರೇಟ್ ಕ್ರೂ, ರಾಜರ್ ಪೈರೇಟ್ಸ್, ಅವ್ರು ಏನ್ ಅನ್ಕೊಂಡಿದ್ರು ಅದನ್ನ ಸಾಧಿಸಿದ್ರು. ಸೊ ಇವಾಗ ನಾವು ನೋಡ್ತೀವಿ, ಶ್ಯಾಂಕ್ಸು ಇವಾಗ ಆಲ್ರೆಡಿ ದೊಡ್ಡವನಾಗಿದ್ದಾನೆ, ಸರಿನಾ? ಮಾಮೂಲಿ ಅವನ ಕ್ಯಾಬಿನ್ ಬಾಯ್ ಹೇಗೆ ನೋಡಿದ್ವಲ್ಲ ಅದೇ ತರ ದೊಡ್ಡವನಾಗಿದ್ದಾನೆ. ಅಂಡ್ ನಮ್ಗೆ ಇವಾಗ ಅವನಿಂಗಿ ಬಂದು ಎಂಡಪ್ ಆದ ರಾಜರ್ ಕ್ರೂಗೆ ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಯ್ತು. ಬಟ್ ಇವಾಗ ಆಲ್ರೆಡಿ ಬಗ್ಗಿ ಕೂಡ ಇದಾನಲ್ಲೇ. ಸೊ ಇವಾಗ ಬಗ್ಗಿ ಹೆಂಗೆ ಬಂದು ಎಂಡಪ್ ಆದ ರಾಜರ್ ಕ್ರೂಗೆ ಅಂತ ನಮಗ್ ಗೊತ್ತಿಲ್ಲ. ಅದೊಂದು ಮಿಸ್ಟೀರಿಯಸ್ ಆಗಿ ಇನ್ನೂ ಉಳ್ಕೊಂಡಿದೆ. ಸೊ ಬಗ್ಗಿ ಫ್ಲಾಶ್ ಬ್ಯಾಕ್ ಹೇಗಿರುತ್ತೆ ನನಗಂತೂ ತಡ್ಕೊಳಕ್ ಆಗ್ತಿದೆ. ಇವಾಗ ಶ್ಯಾಂಕ್ಸ್ ತಂದು ಗೊತ್ತಾಯ್ತು, ಕ್ರೇಜಿ ಆಗಿತ್ತು. ಒನ್ ಆಫ್ ದಿ ಮೇಜರ್ ಇನ್ಸಿಡೆಂಟ್ ಅಲ್ಲಿ, ಗಾಡ್ ವ್ಯಾಲಿ ಇನ್ಸಿಡೆಂಟ್ ಅಲ್ಲಿ ಶ್ಯಾಂಕ್ಸ್ ಬಂದು ಗೋಲ್ಡಿ ರಾಜರ್ ನ ಪೈರೇಟ್ ಕ್ರೂಗೆ ಎಂಡಪ್ ಆಗಿದ್ದು ಅವ್ನು ಬಂದು. ಇವಾಗ ಬಗ್ಗಿ ಯಾವ ತರ ಇರುತ್ತೆ, ಇನ್ನೊಂದು ಯಾವ್ದಾದ್ರು ಮೇಜರ್ ಇನ್ಸಿಡೆಂಟ್ ಇತ್ತ ಆ ಟೈಮ್ ಅಲ್ಲಿ ಗೊತ್ತಿಲ್ಲ. ಯಾವ್ದಾವ ತರ ಒಂದು ರ್ಯಾಂಡಮ್ ಆಗಿ ಬಂದಿರುವಂತ ಕಿಡ್ಡೆ ಅಂತ ಎತ್ಕೊಂಡಿರ್ತಾರ ಗೊತ್ತಿಲ್ಲ. ಒಟ್ಟಲ್ಲಿ ಬಗ್ಗಿದು ಫ್ಲಾಶ್ ಬ್ಯಾಕ್ ಮಾತ್ರ ನಾನು ನೋಡಕ್ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಅನಿಸುತ್ತೆ ಕೆರಡೆ ಕಮೆಂಟ್ ಮಾಡ್ತೀವಿ. ಅಂಡ್ ಆಮೇಲೆ ನಾವು ರಾಜರ್ ನ ಎಕ್ಸಿಕ್ಯೂಷನ್ ನ ಒಂದು ಸೀನ್ ನ ಕೂಡ ನೋಡ್ತೀವಿ. ಅಂಡ್ ಪೈರೇಟ್ ನ ಅವನಿಗೊನೆ ಬಂದು ನಾನು ಸಾಯ್ತೀನಿ, ನಾನೇ ಟರ್ನ್ ಓವರ್ ಆಗ್ತೀನಿ, ನಾನೇ ಎಂಡಪ್ ಆಗ್ತೀನಿ ಅಂತ ಬಂದು ಒಪ್ಕೋತಾನೆ. ಅಂಡ್ ಅವಾಗ ಮರೀನ್ಸು ಅವನ್ನ ಕ್ಯಾಪ್ಚರ್ ಮಾಡಿ ಅವನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಅಂಡ್ ಅವಾಗ ಅವ್ರು ಏನ್ ಅನ್ಕೊಂಡಿದ್ರು ಮರೀನ್ಸು ಅದಂತೂ ಆಗ್ಲಿಲ್ಲ. ಯಾಕಂದ್ರೆ ಗೋಲ್ಡಿ ರಾಜರ್ ನ ಪ್ಲಾನ್ಸೇ ಬೇರೆ ಇತ್ತು. ಅವನ್ನ ಎಕ್ಸಿಕ್ಯೂಟ್ ಮಾಡೋ ಟೈಮಲ್ಲಿ ಫೈನಲ್ ವರ್ಡ್ ಹೇಳುವಾಗ ಅವನಂತೂ ಬಾಡಿದ ಒಂದು ನ್ಯೂ ಪೈರೇಟ್ ಎರಾನೇ ಸ್ಟಾರ್ಟ್ ಮಾಡ್ಬಿಡ್ತಾನೆ. ವೆಲ್ತ್, ಫೇಮ್, ಪವರ್ ಇದೆಲ್ಲ ನಿಮಗ್ ಬೇಕು ಅಂದ್ರೆ ನನ್ನ ಪೈರೇಟ್ ಆಗಿರುವಂತ ನನ್ನ ಇಡೀ ಜೀವನದ ಎಲ್ಲ ಟ್ರೆಜರ್ ಒನ್ ಪೀಸ್ ಇಡೀ ಪ್ರಪಂಚದಲ್ಲಿ ಎಲ್ಲೋ ಇದೆ,
ಅದು ನಿಮಗೆ ನೀವು ಹುಡುಕಿದ್ರೆ ಸಿಗುತ್ತೆ ಅಂತಾನೆ. ಆ್ಯಂಡ್ ಆಬ್ವಿಯಸ್ಲಿ ಜನ ಎಲ್ಲ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿ ದೊಡ್ಡ ಪೈರೇಟ್ ಎರಾನೇ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಟ್ ವಾಸ್ ಕ್ರೇಜಿ ಆಗಿತ್ತು. ಸೊ ಅದು ಗೌರ್ಮೆಂಟ್ ಅಂದ್ಕೊಂಡ ಥರ ಅದು ಆಗಲಿಲ್ಲ, ರಾಜರ್ ಅಂದ್ಕೊಂಡಿದ್ದಾನೆ ಆಯ್ತಿದ್ದು. ಆ್ಯಂಡ್ ನೆಕ್ಸ್ಟ್ ನಾವು ಮೇಜರ್ ಇನ್ಸಿಡೆಂಟ್ ಆದಂಥ ನಮಗೆ ಹೆಂಗೆ ಜೈಂಟ್ಸ್ ಬಂದು ಗೌರ್ಮೆಂಟ್ ಕಡೆಗೆ ಹೆಂಗೆ ಸೇರ್ಕೊಂಡ್ರು ಅಂತ ನಾವು ಒಂದು ಸೀನಲ್ಲಿ ನೋಡ್ತೀವಿ. ಯಾಕಂದರೆ ನಾವು ಯೂಶಲಿ ಇಲ್ಲಿವರೆಗೂ 32 ವರ್ಷದ ಹಿಂದೆ ಅಲ್ಲಿಂದ ಯಾರೂ ನಾವು ಜೈಂಟ್ಸ್ನ ಮರೀನ್ಸಲ್ಲಿ ಆಗಿರ್ಬೋದು ಅಥವಾ ಗೌರ್ಮೆಂಟ್ಗೆ ಕೆಲಸ ಮಾಡಿದ್ರೆ ಯಾವುದೇ ಜೈಂಟ್ಸು ಇರಲಿಲ್ಲ. ಬಟ್ ಇವಾಗ ಹೆರಾಲ್ಡ್ ಸೇರ್ಕೊಳ್ಳೋದ್ರಿಂದ ಎಲ್ಲ ಜೈಂಟ್ಸು ಕೂಡ ಇವಾಗ ನಾವು ಗೌರ್ಮೆಂಟ್ಗೆ ಸರ್ವ್ ಮಾಡಬೇಕು ಅಂತ ಅವರೆಲ್ಲ ಮರೀನ್ಸಿಗೆ ಜಾಯ್ನ್ ಆಗಿದ್ದಾರೆ, ಸರಿನಾ. ಆ್ಯಂಡ್ ಆಬ್ವಿಯಸ್ಲಿ ಅವರೆಲ್ಲ ಎಲ್ಬಾಫಿಂದಾನೇ ಬಂದಿರಲ್ಲ. ಜೈಂಟ್ಸ್ ಅಂತ ತಗೊಂಡ್ರೆ ಮಾಮೂಲಿ ಎಲ್ಬಾಫಿಂದ ಬೇರೆ ಕಡೆನೂ ಇರ್ತಾರೆ. ಸೊ ಎಲ್ಲ ಕಡೆಯಿಂದನೂ ಬಂದು ಸೇರ್ಕೊಂಡಿದ್ದಾರೆ. ಆಬ್ವಿಯಸ್ಲಿ ಎಲ್ಲ ಎಲ್ಬಾಫಿಂದಾನೇ ಬಂದಿಲ್ಲ, ಅದಂತೂ ಮೇನ್ ಮುಖ್ಯ. ನಾವೆಲ್ಲ ಎಷ್ಟೊಂದು ಜನ ಜೈಂಟ್ಸ್ ಎಲ್ಲ ನೋಡ್ತೀವಿ. ಸೊ ಇವಾಗ ಜೈಂಟ್ಸ್ ಅಂತೂ ನಾವು ನೆನ್ಪಿಟ್ಕೋಬೇಕು, ಇದು ರಾಜರ್ನ ಎಕ್ಸಿಕ್ಯೂಷನ್ ಆದ್ಮೇಲೆ ಆಗಿರೋದು ಜೈಂಟ್ಸು, ಸರಿನಾ. ಅಂತ 32 ವರ್ಷದಿಂದ ಅಲ್ಲ, ರಾಜರ್ನ ಎಕ್ಸಿಕ್ಯೂಷನ್ ಯಾವಾಗ ಆಗಿತ್ತು ಅದಾದ್ಮೇಲೆ ಜೈಂಟ್ಸ್ ಎಲ್ಲ ಮರೀನ್ಸ್ಗೆ ಸೇರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿರೋದು ಅಂತ ಅನ್ಕೋಬಹುದು. ಅಂಡ್ ನೆಕ್ಸ್ಟ್ ನಾವು ಸೀನ್ ಶಿಫ್ಟ್ ಆಗುತ್ತೆ ಮರೀಜ್ವಾಗೆ. ಹೌದು, ಮರೀಜ್ವಾಗ್ ಹೋಗ್ತೀವಿ. ಮರೀಜ್ವಾದಲ್ಲಿ ಇವಾಗ ಫಸ್ಟ್ ಟೈಮ್ ಕಿಂಗ್ ಹೆರಾಲ್ಡ್ಗೆ ಅವನು ರೆವರಿನ ಅಟೆಂಡ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇಷ್ಟು ವರ್ಷ ಅವನು ಗೌರ್ಮೆಂಟ್ಗೆ ಎಲ್ಲ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ಕೊಟ್ಟಾಯ್ತು. ಇವಾಗ ಅವನಿಗೆ ಫಸ್ಟ್ ಟೈಮ್ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ಬಂದು ಅವನಿಗೆ ಜಾಯ್ನ್ ಆಗಕ್ಕೆ ಹೇಳಿದ್ದಾರೆ ರೆವರಿಗೆ. ಫಸ್ಟ್ ಟೈಮ್ ನೆನಪಿರ್ಲಿ. ಇದು ಬದಲು ಅವನು ಅನ್ಅಫಿಷಿಯಲ್ ಆಗಿ ಹೋಗಿದ್ದ ಒಂದ್ಸರಿ. ಅವನ ಫ್ರೆಂಡ್ ಕಿಂಗ್ಡಮ್ ಇಂದ ನಾನು ಸೆಕ್ಯೂರಿಟಿ ಗಾರ್ಡ್ ಆಗಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಒಂದ್ಸರಿ ಹೋಗಿದ್ದ. ಬಟ್ ಅದು ಬಿಟ್ರೆ ಇವಾಗಲೇ ಅವನ್ನ ಅಫಿಷಿಯಲ್ ಆಗಿ ಇನ್ವೈಟ್ ಮಾಡಿರೋದು ರೆವರಿಗೆ. ಅಲ್ಲೂ ಕೂಡ ಎಲ್ಲ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಎಲ್ಲ ಒಬ್ಬ ನೋಡಿ ಇವ್ನು ಎಷ್ಟು ದೊಡ್ಡದಾಗಿದ್ದಾನೆ, ಇವನ್ನ ನಾನು ಸ್ಲೇವ್ ಮಾಡ್ಕೋಬೇಕು ಅಂತೆಲ್ಲ ಮಾತಾಡ್ಕೊತಿದ್ದಾರೆ, ಸರಿನಾ. ಆ ಥರ ಎಲ್ಲ ನಡೀತದೆ ಮಾಮೂಲಿ. ಸೆಲೆಸ್ಟಿಯಲ್ ಡ್ರ್ಯಾಗನ್ ಗೊತ್ತಲ್ಲ, ಅವ್ರ ಹತ್ರ ನೆನ್ಕೊಳ್ಳೋದು. ಆ್ಯಂಡ್ ಆದ್ಮೇಲೆ ಅವ್ರಿಗೆ ಎಲ್ಲ ರೆವರಿಗೆಲ್ಲ ಇನ್ವೈಟ್ ಮಾಡಿ ಅವನಂತೂ ರೂಮ್ ಸಿಗದಾಯ್ತು ಅನ್ಸುತ್ತೆ. ಗೊತ್ತಿಲ್ಲ ಅವ್ನು ಯಾವ ಥರ ಅಟೆಂಡ್ ಮಾಡಿದ ಬಿಲ್ಡಿಂಗ್ ಒಳಗಡೆ ಗೊತ್ತಿಲ್ಲ. ಮೋಸ್ಟ್ಲಿ ಆಚೆಯಿಂದ ಕಿಟಕಿಯಿಂದ ಬಂದು ನೋಡಿದ್ನೋ ಗೊತ್ತಿಲ್ಲ ನನಗಂತೂ. ಒಟ್ಟಲ್ಲಿ ಅವನಂತೂ ಒಳಗಡೆ ಹಾಕಿದ್ದಾರೆ, ಹೆಂಗೆ ಅಂತ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ರಿಯಲಿ ಇಂಪಾರ್ಟೆಂಟ್, ಯಾಕೆ ಅಂದರೆ ಕಿಂಗ್ ಹೆರಾಲ್ಡ್ಗೆ ಗೌರ್ಮೆಂಟ್ನ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಅಂದರೆ ಟ್ಯಾಟೂ ಕೊಟ್ಟಿದ್ದಾರೆ. ಯಾವ ಟ್ಯಾಟೂ ಅಂದರೆ ನೀವು ಆಲ್ರೆಡಿ ಮುಂಚೆ ನೋಡಿರ್ತೀರ ಶಾಂಕ್ಸ್ನ ಕೈಯಲ್ಲಿ ಇತ್ತಲ್ಲ ಟ್ಯಾಟೂ, ಅದೇ ಥರ ಎಕ್ಸಾಕ್ಟ್ ಟ್ಯಾಟೂ ಇವಾಗ ಹೆರಾಲ್ಡ್ಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ ನೀಟಾಗಿ. ಕನ್ಸಿಡರ್ಡ್ ಯುವರ್ ಸೆಲ್ಫ್ ಆಸ್ ರೈಟ್ ಹ್ಯಾಂಡ್ ಆಫ್ ಗಾಡ್ಸ್ ನೈಟ್ಸ್. ಆ್ಯಂಡ್ ಆ ಟ್ಯಾಟೂನ ಹೆಸರು ಗಾಡ್ಸ್ ಸ್ಟೀಲ್ ಅಂತ. ಸೊ ಆ್ಯಂಡ್ ಈ ಕಾನ್ವರ್ಸೇಷನ್ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ, ಸರಿನಾ. ಮೋಸ್ಟ್ಲಿ ಈ ಥರ ಟ್ಯಾಟೂಸು ಮಾಮೂಲಿ ಕಾಂಟ್ರಾಕ್ಟ್ ಇರುತ್ತಲ್ಲ, ನಾನು ಅನ್ಕೊಂಡಿದ್ದೆ ಮೋಸ್ಟ್ಲಿ ಇದು ಈಮು ಕೊಡೋದು ಅಂತ. ಬಟ್ ಇಲ್ಲ, ಗಾಡ್ಸ್ ನೈಟ್ಸ್ ಅಥವಾ ಬೇರೆ ಇದು 5 ಎಲ್ಡರ್ಸ್ ಇರ್ತಾರಲ್ಲ ಅವರು ಕೂಡ ಈ ಕಾಂಟ್ರಾಕ್ಟ್ಸ್ನ ಕೊಡಬಹುದು, ಸರಿನಾ. ಈ ಟ್ಯಾಟೂ ಯೂಸ್ ಏನಪ್ಪಾ ಅಂದರೆ ಇವರು ವರ್ಲ್ಡ್ನ ಎಲ್ಲಿ ಬೇಕಾದ್ರೂ ಅಲ್ಲಿಗೆ ಟ್ರಾವೆಲ್ ಮಾಡ್ಬೋದು. ಇನ್ಸ್ಟಿಂಕ್ಟ್ ಆಫ್ ಸೆಕೆಂಡಲ್ಲಿ ಟ್ರಾವೆಲ್ ಮಾಡ್ಬೋದು, ಅದು ಕೂಡ ಅಬಿಸ್ಸಿಂದ, ಸರಿನಾ. ಅದು ಟ್ರಾವೆಲ್ ಮಾಡಬೇಕಾಗಿರೋದು. ಆ್ಯಂಡ್ ಈ ಟ್ಯಾಟೂದು 3 ಲೆವೆಲ್ ಇದೆ. ಈ ಟ್ಯಾಟೂಗೆ 3 ಲೆವೆಲ್ ಇದೆ. ಇವಾಗ ಇವನಿಗೆ ಹೆರಾಲ್ಡ್ ಕೊಟ್ಟಿರೋದು ಒಂಥರ ಸ್ಟಾರ್ಟ್ಅಪ್ ಥರ, ಸ್ಟಾರ್ಟಿಂಗ್ ಬೇಸಿಕ್ ಲೆವೆಲ್ 3ನೇ ಸ್ಟೇಜು, ಅದು ಕೂಡ ಗಾಡ್ಸ್ ಸ್ಟೀಲ್ ಅಂತ. ಸೊ ಇವಾಗ ನಾವು ಪ್ರೈಸ್ಗಳು ಕೊಡ್ತಾರಲ್ಲ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ, ಗೋಲ್ಡ್ ಸಿಲ್ವರ್ ಬ್ರಾನ್ಸ್ ಆ ಥರ ಅನ್ಕೋಬಹುದು. ಮೋಸ್ಟ್ಲಿ ಇವಾಗ ನಿಮಗೆ ಬ್ರಾನ್ಸ್ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಇವಾಗ ಅದರದ್ದು ಲೆವೆಲ್ ಅಪ್ ಯಾವ ಥರ ಮಾಡಿದ್ದಾರೆ ಅಂದರೆ ಸಿಗೆ ಹೋಲಿಸಿದ್ದಾರೆ. ಅಂದರೆ ಸಿ ಅಲ್ಲಿ ನಾವು ಪಾರ್ಟ್ಸ್ ಇರುತ್ತಲ್ಲ, ಸಿ, ಡೀಪ್ ಸಿ, ಡೀಪ್ ಸಿ, ಆ್ಯಂಡ್ ಇನ್ನೂ ಆಳಕ್ಕೆ ಹೋಗ್ತಾ ಇರ್ತೀವಲ್ಲ ಸಿ, ಅಷ್ಟು ನೀವೆಷ್ಟು ಆಳಕ್ಕೆ ಹೋಗ್ತಿರೋ ಅಷ್ಟು ನೀವು ವಿಷಯಗಳು ತಿಳ್ಕೊತೀರಿ ಅನ್ಸೋದಲ್ಲ, ಅದಕ್ಕೆ ಹೋಲಿಸಿದ್ದಾರೆ. ನೀವಾಗ ಸಿಕ್ಕಿರೋದು ನಿನಗೆ ಬರೀ ಒಂಥರ ಡೀಪ್ ಸಿ ಕಾಂಟ್ರಾಕ್ಟ್ ನಿನಗೆ ಸಿಕ್ಕಿರೋದು. ನಿನಗಿನ್ನೂ ಜಾಸ್ತಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನಿನಗೆ ಡೀಪ್ ಸಿ ಇದು ಕಾಂಟ್ರಾಕ್ಟ್ ಕೊಡ್ತೀವಿ ನೆಕ್ಸ್ಟ್ ಲೆವೆಲ್ದು ಅಂತ. ಸೊ ಇವಾಗ ನೆಕ್ಸ್ಟ್ ಲೆವೆಲ್ ಕಾಂಟ್ರಾಕ್ಟು ಟ್ಯಾಟೂ ಯಾವ ಥರ ಇರುತ್ತೆ ಅಂತ ನೋಡಕ್ ಹೋದ್ರೆ, ಎಲ್ಬಾಫ್ಗೆ ನಾವು ಕಿಲ್ಲಿಂಗ್ ಹ್ಯಾಮ್ದು ನಾವು ಒಂದು ಟ್ಯಾಟೂ ನೋಡಿದ್ವಿ. ಅವನೊಂಥರ ಸೇಮ್ ಇದೇ ಥರ ಟ್ಯಾಟೂ ಇತ್ತು, ಬಟ್ ಅವ್ನಿಗೆ ಒಂಥರ ಹಾರ್ನ್ಸ್ ಎಲ್ಲ ಬಂದಿತ್ತು, ಸರಿನಾ, ಅವನ ತಲೆ ಮೇಲೆ. ಆ ಥರ ಟ್ಯಾಟೂ ಅದು ಸೆಕೆಂಡ್ ಲೆವೆಲ್ ಇರ್ಬೋದು, ಅದು ನೆಕ್ಸ್ಟ್ ಲೆವೆಲ್ಲು. ಅದಕ್ಕಿಂತ ಮೇಲೆ ಇನ್ನೂ ಒಂದು ಟಾಪ್ ಲೆವೆಲ್ ಇದೆ, ಗೋಲ್ಡ್ ಲೆವೆಲ್ ಅಂತ ಅನ್ಕೊಂಡ್ರೆ. ಆ ಗೋಲ್ಡ್ ಲೆವೆಲ್ದು ಟ್ಯಾಟೂ ಇನ್ನೂ ನಾವು ಯಾವುದೇ ಥರದ್ದು ನೋಡಿಲ್ಲ, ಅದಂತೂ ನೆನಪಿರಲಿ. ಸೊ ಈ ಥರ ಟ್ಯಾಟೂಸು ಸಿಕ್ಕಾಪಟ್ಟೆ ರೇರು ಅಕಾಂಪ್ಲಿಷ್ ಮಾಡೋದಕ್ಕೆ. ಇದು ಸಿಕ್ಕಾಪಟ್ಟೆ ಇದನ್ನು ಪಡ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನೀನು ಎಷ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತೀಯೋ ಅಷ್ಟು ನಿನಗೆ ನೀನು ಲೆವೆಲ್ ಮೇಲಾಗ್ತಾ ಹೋದಂಗೆ ನೀನು ಜಾಸ್ತಿ ಪ್ರಪಂಚದ ಬಗ್ಗೆ ತಿಳ್ಕೊತೀಯ, ಹಿಸ್ಟ್ರಿ ಬಗ್ಗೆ ತಿಳ್ಕೊತೀಯ, ಮತ್ತು ನಮ್ಮ ನಿಜವಾದ ದೇವರ ಬಗ್ಗೆ ತಿಳ್ಕೊತೀಯ ಅಂತ
ಅವರು 5 ಎಲ್ಡರ್ಸು ಹೇಳ್ತಾ ಇದ್ದಾರೆ ಹೆರಾಲ್ಡ್ಗೆ. ಸೊ ಇವನ್ಗೆ ದೇವರ ಯಾರದು ದೇವರು ಅಂತ ಕೇಳ್ತಾನೆ. ನೀ ಅದೇ ಹೇಳಿದ್ದು, ನೀನು ಎಷ್ಟು ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡ್ತೀಯ, ನೀನು ಎಷ್ಟು ಲೆವೆಲ್ ಜಾಸ್ತಿ ಆಗುತ್ತೆ ಅವಾಗ ನಿನ್ಗೆ ಇದೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ಹೆರಾಲ್ಡ್ನ ಲೆಫ್ಟ್ ಹ್ಯಾಂಡ್ ಮೇಲೆ ಇಲ್ಲಿ ಟ್ಯಾಟೂ ಹಾಕಿದ್ದಾರೆ. ಸೇಮ್ ಶ್ಯಾಮ್ರಾಕ್ ಅಂದ್ರೆ ಶಾಂಕ್ಸ್ಗೆ ಟ್ಯಾಟೂ ಹಾಕಿದ್ರಲ್ಲ, ಸೇಮ್ ಅದೇ ಟ್ಯಾಟೂ ಇವಾಗ ಅಂದ್ರೆ ಬಿಗಿನರ್ಸ್ ಲೆವೆಲ್, ಅದು ಬೇಸಿಕ್ ಟ್ಯಾಟೂ, ಅದನ್ನ ಹಾಕಿದ್ದಾರೆ. ಇವಾಗ ಅವನಿಗೆ ಯಾವಾಗ ಬೇಕಾದ್ರೂ ಅವನು ಇಡೀ ವರ್ಲ್ಡ್ ನ ಟ್ರಾವೆಲ್ ಮಾಡ್ಬೋದು, ಇದು ನೆನಪಿರಲಿ, ಸರಿನಾ. ಅಂಡ್ ಆಮೇಲೆ ಅವ್ನು ಕೇಳ್ತಾನೆ, ಸೊ ನನ್ನ ನಿಜವಾದ ಗಾಡ್ಸ್ ನೈಟ್ಸ್ ಎಲ್ಲ ಆದ್ಮೇಲೆ ನನಗೆ ನನ್ನ ಎಲ್ಬಾಫ್ ನೇಷನ್ನ ನೀವು ಒಪ್ಕೋತೀರಾ ಅಲ್ವಾ, ವರ್ಲ್ಡ್ ಗೌರ್ಮೆಂಟ್ಗೆ ಸೇರ್ಸ್ಕೋತೀರಾ ಅಲ್ವಾ ಅಂತ ಅವ್ನು ಕೇಳ್ತಾನೆ. ಆಬ್ವಿಯಸ್ಲಿ ಅದನ್ನ ಕೇಳೋ ಕ್ವಶನ್ ಏನದು, ನೀನ್ ಗಾಡ್ ಸೈನ್ಸ್ ಆಗಿದೆ, ನಿನ್ನ ಕಂಟ್ರಿನ ನೋಡ್ಕೊಳ್ಳೋದು ಅವ್ರ ಕರ್ತವ್ಯ ಆಗುತ್ತೆ. ಸೊ ಆಬ್ವಿಯಸ್ಲಿ ಅದಂತೂ ಕ್ವಶನ್ನೇ ಇಲ್ಲ. ನಿನ್ ಗಾಡ್ ಸೈನ್ಸ್ ಎಲ್ಲ ಆಗ್ಬಿಟ್ರೆ ನಿನ್ನ ಕಂಟ್ರಿನ ನಾವು ಆರಾಮಾಗಿ ನೀವು ಇಡೀ ಪ್ರಪಂಚಕ್ಕೆ ವೆಲ್ಕಮ್ ಮಾಡ್ಕೋತೀವಿ ಅಂತ ಅವ್ನು ಹೇಳ್ತಾನೆ. ಗಾಡ್ ಸೈನ್ಸ್ ಎಲ್ಲ ಹೇಳ್ತಾರೆ. ಅದಕ್ಕೆ ಹೆರಾಲ್ಡ್ ಹೇಳ್ತಾನೆ, ಓ ಐ ಆಮ್ ಗ್ರೇಟ್ಫುಲ್ ಫಾರ್ ಯುವರ್ ಆಪರ್ಚುನಿಟಿ ಟು ಪ್ರೂವ್ ಮೈ ಸೆಲ್ಫ್ ಅಂತೆ. ರಾಜ ಆಗಿದ್ದಾನೆ ಗುರು, ಮೋಸ್ಟ್ಲಿ ಅವ್ನು ರಾಜ ಆಗಿದ್ದಾನೆ ಅಂತ ಅವನಿಗೆ ಮರ್ತೋಗಿದೆ ಅನ್ಸುತ್ತೆ, ಯಾರು ಜ್ಞಾಪಿಸ್ಬೇಕು. ಅಂಡ್ ನೆಕ್ಸ್ಟ್ ನಾವು ಸೀನ್ ಶಿಫ್ಟ್ ಆಗ್ತೀವಿ. ಇನ್ನೂ ವೆರಿ ಇಂಪಾರ್ಟೆಂಟು, ಇವಾಗ ನಾವು ನೋಡ್ತಾ ಇದೀವಿ ಸೇಂಟ್ ಗಾರ್ಲಿಂಗ್, ಫಿಗರ್ಲ್ಯಾಂಡ್ ಫ್ಯಾಮಿಲಿಯ ಸೇಂಟ್ ಗಾರ್ಲಿಂಗ್ ನೋಡ್ತೀವಿ. ಅವನಿಗೆ ಕ್ಯಾಪ್ಟನ್ ಆಫ್ ದಿ ಗಾಡ್ಸ್ ನೈಟ್ಸ್ ನ ಕ್ಯಾಪ್ಟನ್ ಆಗಿರೋದು ಇವಾಗ ಸೇಂಟ್ ಗಾರ್ಲಿಂಗ್. ಮತ್ತೆ ಅವನಿವಾಗ ಅವನ ಬಿಯರ್ಡ್ ನ ಬೆಳೆಸೋದಕ್ಕೆ ಶುರು ಮಾಡಿದ್ದಾನೆ. ಯಾಕಂದ್ರೆ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಅಲ್ಲಿ ಅವನಿಗೆ ಬಿಯರ್ಡ್ ಇರಲಿಲ್ಲ, ಬರೀ ಹೇರ್ ಮಾತ್ರ ಹಿಂಗೆ ಟ್ವಿಸ್ಟ್ ಆಗಿತ್ತು. ಬಟ್ ಇವಾಗ ಅವನು ಬಿಯರ್ಡ್ ಬೆಳೆಸೋಕೆ ಸ್ಟಾರ್ಟ್ ಆಗಿದ್ದಾನೆ. ಯಾಕಂದ್ರೆ ನಾವು ಕರೆಂಟ್ ಇಯರ್ಸ್ ಅಲ್ಲಿ ನೋಡಿದ್ರೆ ಅವನು ಆಲ್ರೆಡಿ ಬಿಯರ್ಡ್ ಇಲ್ಲಿ ಗಂಟ ಬಂದಿದೆ ಸರಿನಾ, ಒಂಥರ ಹಾಫ್ ಮೂನ್ ತರ ಬಂದ್ಬಿಟ್ಟಿದೆ ಸರಿನಾ. ಅದಕ್ಕೋಸ್ಕರ ಇವಾಗ ಬಿಯರ್ಡ್ ಸ್ಟಾರ್ಟ್ ಮಾಡಿದ್ದಾನೆ ಬೆಳೆಸೋದಿಕ್ಕೆ ಅಂತ ಅನ್ಸ್ಬೋದು. ಫಿಗರ್ಲ್ಯಾಂಡ್ ಗಾರ್ಲಿಂಗ್ ನೋಡ್ತೀವಿ. ಅಂಡ್ ಇವಾಗ ನಾವು ಶಿಫ್ಟ್ ಆಗ್ತೀವಿ ಎಲ್ಲಿಗೆ, ದಿ ನೈಟ್ ಟೆಂಪಲ್ ಶಾಂಗಾರ ಡಾಮಿನ್ ಆಫ್ ದಿ ಗೋಡ್ಸ್ ಅಂತ. ಸೊ ಈ ಹೆಸರು ಒಂಥರ ಕ್ರೇಜಿ ಆಗಿದೆ ಸರಿ, ನೀವು ಹೆಸರು ಎಲ್ಲ ಕೇಳಿರ್ತೀರಾ. ಶಾಂಗಾರ ಒಂಥರ ಶಾಂಗ್ರಿಲಾ ಕೇಳಿದ್ದೀರಾ, ಮೋಸ್ಟ್ಲಿ ಇದೆಲ್ಲ ಚೈನೀಸ್ ಅಲ್ಲೂ ಎಲ್ಲ ಹಿಮಾಲಯ ಪರ್ವತ ಸ್ಥಳದಲ್ಲೂ ಇದೆ. ಮತ್ತು ನಮ್ಮ ಹಿಸ್ಟ್ರಿಲೂ ಈ ಹೆಸರೆಲ್ಲ ಬರ್ತದೆ, ಶಂಬಾಲ, ಶಾಂಗ್ರಿಲಾ ಈ ಥರದ ಹೆಸರುಗಳೆಲ್ಲ. ಸೊ ಅದನ್ನ ಟ್ವಿಸ್ಟ್ ಮಾಡಿ ಇವಾಗ ಬೇರೆ ಹೆಸರು ಕೊಟ್ಟಿದ್ದಾರೆ, ಓಡಾ ಸೆನ್ಸೆ ಶಂಗಾರ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ಇದು ಗಾಡ್ಸ್ ನೈಟ್ಸ್ ನ ಡಾಮಿನ್ ಆಫ್ ದಿ ಗಾಡ್ಸ್ ಅಂತ ದೇವರಿರುವಂತಹ ಸ್ಥಳ, ಆ ತರ ನಾವು ಬರುತ್ತೆ ಸರಿ. ಸಿಕ್ಕಾಪಟ್ಟೆ ಹಿಸ್ಟ್ರಿ ಇದೆ, ನನ್ಗೆ ಅಷ್ಟೋ ಬಗ್ಗೆ ನಾಲೆಜ್ ಇಲ್ಲ ಸರಿನಾ. ಈ ತರ ಎಲ್ಲ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ ಈ ಜಾಗದಲ್ಲಿ ಬಂದು ಅವನಿಗೆ ಟ್ಯಾಟೂ ಕೊಟ್ಟಿರೋದು. ಸೊ ಇವಾಗ ಟ್ಯಾಟೂ ಹೆಂಗ್ ಕೊಟ್ರು ಅಂತ ನನಗೆ ಇಂಟ್ರೆಸ್ಟಿಂಗ್ ಆಗಿದೆ ಸರಿನಾ. ಯಾಕಂದ್ರೆ ಗಾಡ್ಸ್ ನೈಟ್ಸ್ ಅಂದ್ರೆ ಮಾಮೂಲಿ ಎಲ್ಲರೂ ಬಂದು ಟ್ಯಾಟೂ ಹಾಕ್ತಾರೋ ಗೊತ್ತಿಲ್ಲ, ಅಥವಾ ಆ ಥರ ಸ್ಪೆಲ್ ಹಾಕ್ಬಿಟ್ಟು ಬಂದು ಬೂಮ್ ಬಂದಿದ ತಕ್ಷಣ ಒಂದು ಟ್ಯಾಟೂ ಅಪಿಯರ್ ಆಗ್ಬಿಡುತ್ತಾ ಅದು ಗೊತ್ತಿಲ್ಲ. ಬಟ್ ಹೆರಾಲ್ಡು ಜೈಂಟ್ ಆಗಿರೋದ್ರಿಂದ ಅವನಿಗೆ ನಾರ್ಮಲ್ ಅಚ್ಚೆ ಹಾಕೋ ಥರನೇ ದೊಡ್ಡದಾಗಿ ಬಂದ್ಬಿಟ್ಟು ಹಿಂಗೆಲ್ಲ ಅಚ್ಚೆ ಹಾಕಿದ್ರ ಟ್ಯಾಟೂನ ಅಥವಾ ಯಾವ್ದಾದ್ರು ಸ್ಪೆಲ್ ಆಗಿತ್ತಾ ಅಂತ ನನಗೆ ಡೌಟ್. ಯಾಕಂದ್ರೆ ಇಲ್ಲಿ ನಾವು ಗಮನಿಸಿದ್ರೆ 5 ಎಲ್ಡರ್ಸ್ ಅಥವಾ ಯಾರೇ ಬಂದು ಹಾಕಿದ್ರೆ ಟ್ಯಾಟೂನ ಒಂಥರ ಸ್ಪೆಲ್ ತರ ಅನ್ಸುತ್ತೆ ನನಗೆ. ಯಾವ್ದೊಂದು ಮಂತ್ರ ಹೇಳಿ ಏನೋ ಒಂದು ಸ್ಪೆಲ್ ತರ ಮಾಡಿ ಹಾಕಿದ್ರೆ ಅದು ಟ್ಯಾಟೂ ಅಪಿಯರ್ ಆಗೋ ತರ ಅಂತ ನನ್ಗನ್ಸುತ್ತೆ. ಯಾವ ತರದ ಟ್ಯಾಟೂನ ಅಚ್ಚೆನೇ ಹಾಕ್ಸಿರುತ್ತ ಅಂತ ನನ್ಗಂತೂ ಅನಿಸ್ತಿದೆ. ಸೊ ನೋಡೋಣ ಯಾವ ತರ ರಿಯಲ್ ಆಗಿ ಟ್ಯಾಟೂ ಹಾಕ್ತಾರೆ ಅಂತ. ಅಂಡ್ ನೆಕ್ಸ್ಟ್ ನಾವಿಲ್ಲಿ ನೋಡ್ತೀವಿ ಹೆರಾಲ್ಡ್ ಬಂದ್ಬಿಟ್ಟು ಕೇಳ್ತಾ ಇದ್ದಾನೆ ಗಾಡ್ಸ್ ನೈಟ್ಸ್ಗೆ, ನೀವೇನು ಹೇಳಿದ್ರು ನಾನು ಮಾಡ್ತೀನಿ ಅಂತ ಅವನು ಹೇಳ್ತಾ ಒಪ್ಕೋತಾ ಇದ್ದಾನೆ. ಸೊ ಇವಾಗ ಸಮರ್ಸ್ ಬಂದ್ಬಿಟ್ಟು ಕೇಳ್ತಾ ಇದ್ದಾನೆ, ನೀನು ಕಿಂಗ್ ಆಫ್ ಎಲ್ಬಾಫ್ ಅಲ್ವಾ, ನೀನು ಎಲ್ಬಾಫ್ನ ರಾಜ ಆಗಿದ್ರು ನಾವೇನು ಆರ್ಡರ್ ಕೊಡ್ತೀವೋ ಅದನ್ನ ನೀನು ಪಾಲಿಸ್ತೀಯಾ, ನಾವೇನು ಆರ್ಡರ್ ಕೊಟ್ಟರು ಅದನ್ನ ನೀನು ಮಾಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಹೌದು ಇಟ್ಸ್ ಮೈ ಆನರ್ ಅಂತ ಹೇಳ್ತಾನೆ. ಇವಾಗ ಸಮ್ಮರ್ಸ್ ರಿಯಾಕ್ಷನ್ ಹೇಗಿರುತ್ತದೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀನ್ ಎಲ್ಬಾಫ್ನ ರಾಜ ಆಗಿದ್ರು ನಾವೇನೇನು ಕೊಡ್ತೀವಿ ಅದನ್ನೆಲ್ಲ ಮಾಡ್ತೀಯಾ, ನಾವೇನು ಹೇಳಿದ್ರು ಅದನ್ನೆಲ್ಲ ಮಾಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಹೌದು ಮಾಡ್ತೀನಿ ಅಂತ ಹೇಳ್ತೀನಿ. ಡಬ್ಬ ಪೆತ್ತದ ಮಗ ತಡ್ಕೋತಲ್ಲ. ಯಾಕೆ ಹೆರಾಲ್ಡ್ ಇಷ್ಟೊಂದು ಅವನ ಹಾನರ್ನ ಬಿಟ್ಕೊಡ್ತಾ ಇದ್ದಾನೆ ಅಂತ ನನಗಂತೂ ಗೊತ್ತಿಲ್ಲ ಸರಿನಾ. ಅವ್ನು ರಾಜ ಆಗಿದ್ದಾನೆ, ಬಟ್ ಅವನು ಗಾಡ್ಸ್ ನೈಟ್ಸ್ ಏನ್ ಹೇಳ್ತಾರೋ ಅದು ಮಾಡ್ತೀನಿ ಗೊತ್ತು. ರೀಸನ್ ಎಲ್ಬಾಫ್ನ ವರ್ಲ್ಡ್ ಗೌರ್ಮೆಂಟ್ಗೆ ಸೇರಿಸ್ಬೇಕು ಅಂತ. ಬಟ್ ಆದ್ರೂ ರಾಜ ನೀನು ರಾಜನ್ ತರ ವರ್ತಿಸು ಅದು ಗೊತ್ತಿಲ್ಲ. ಅಂಡ್ ನೆಕ್ಸ್ಟ್ ಇವಾಗ ನಾವು ನೋಡ್ತೀವಿ ಗಾಡ್ಸ್ ನೈಟ್ಸ್ ನ ಕ್ಯಾಪ್ಟನ್ ಆಗಿರುವಂತ ಫಿಗರ್ಲ್ಯಾಂಡ್ ಗಾರ್ಲಿಂಗ್ ಹೇಳ್ತಾನೆ, ನಾನ್ ನಿಮ್ಗೊಂದು ಟ್ರಾನ್ಸ್ಪಾಂಡರ್ಸ್ ಕೊಡ್ತೀನಿ. ಅಂದ್ರೆ ನಾವು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಟ್ರಾವೆಲ್ ಮಾಡಕ್ ಯಾವ ಪ್ರತಿ ಮಾತಾಡಕ್ಕೆ ಮಾಡಕ್ಕಾಗಲ್ಲ. ಸೊ ನೀವು ಎಲ್ಲಿಗೆ ಬೇಕಂದ್ರೂ ಅಲ್ಲಿಂದ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ಬೇಕಾದ್ರೆ ಎಲ್ಲಿಂದ ಬೇಕಾದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ ತರ ಒಂದು ಟ್ರಾನ್ಸ್ಪಾಂಡರ್ ಸ್ನೇಲ್ ಅಥವಾ ಕನೆಕ್ಷನ್ ಇರುವಂತ ಸ್ನೇಲ್ ಕೊಡ್ತೀವಿ ಅಂತ ಹೇಳ್ತಾರೆ. ಅಂಡ್ ನೀನು ಫ್ರೀ ಟು ಟ್ರಾವೆಲ್ ಎವ್ರಿ ಸರ್ಫೇಸ್ ಆಫ್ ದಿಸ್ ವರ್ಲ್ಡ್ ಅಂತ ಹೇಳ್ತಾನೆ. ಅಂದ್ರೆ ನೀನು ಎಲ್ಲಿ ಬೇಕಾದ್ರೆ ಓಡಾಡ್ಬೋದು, ರೆಸ್ಟ್ರಿಕ್ಷನ್ಸ್ ಇಲ್ಲ ವರ್ಲ್ಡ್ ಗೌರ್ಮೆಂಟ್ ಕಡೆಯಿಂದ, ನೀನ್ ಎಲ್ಲಿ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು ಅಂತ ಅವನಿಗೆ ಹೇಳ್ತಾರೆ. ಸೊ ಇದಿಷ್ಟು ಆಗಿತ್ತು ಹೆರಾಲ್ಡ್ ನ ಮತ್ತೆ ವರ್ಲ್ಡ್ ಗೌರ್ಮೆಂಟ್ ನ ನಡುವೆ ನಡೆದಂತ ಕಾನ್ವರ್ಸೇಷನ್ ಮತ್ತೆ ಕಾಂಟ್ರಾಕ್ಟ್ ಬಗ್ಗೆ. ಕಾಂಟ್ರಾಕ್ಟ್ ಕ್ರೇಜಿ ಆಗಿದೆ, ನನಗಂತೂ ಹೆವಿ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾಕಂದ್ರೆ
ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ನೀವು ಎಷ್ಟು ಸಮುದ್ರದ ಆಳ ಹೋಗ್ತಾ ಇದ್ರು ಅಷ್ಟು ಡೀಪಾಗಿ ನಿಮಗೆ ವಿಷಯಗಳು ತಿಳ್ಕೊಳ್ಳುತ್ತಲ್ಲ. ಯಾಕಂದ್ರೆ ಅಲ್ಲಿ ಸನ್ಲೈಟ್ ಏನೂ ಬರಲ್ಲ, ಎಲ್ಲ ಫುಲ್ ಡಾರ್ಕ್ ಆಗಿ ಕತ್ಲೆ ಆಗಿರುತ್ತೆ. ಸೊ ಅದಕ್ಕೆ ಹೋಲಿಸಿದಾರೆ ಇದನ್ನು, ಸರಿನಾ. ನೀನು ಎಷ್ಟು ಲೆವೆಲ್ ಅಪ್ ನೀನು ಆಗ್ತೀಯಾ ಅಷ್ಟು ನೀನು ಕೆಳಗಡೆ ಹೋಗ್ತೀಯಾ. ಅವಾಗ ನಿನಗೆ ಬೆಳಕೆಲ್ಲ ಕಳೆದು ನಿನಗೆ ಈ ಪ್ರಪಂಚದ ನಿಜವಾದ ಕತ್ತಲೆ ಜಗತ್ತು ಹೇಗಿದೆ ಅಂತ ನಿನಗೆ ತಿಳಿಸುತ್ತೆ ಅಂತ ಆ ಥರ ಲೆವೆಲ್ಗೆ ಮಾಡಿದ್ದಾರೆ. ನನಗೆ ಹೆವಿ ಇಷ್ಟ ಆಯ್ತು. ಸೊ ಇವಾಗ ಇವನು ಕೊಟ್ಟಿರೋದು ಬೇಸಿಕ್ ಲೆವೆಲ್ ಕಾಂಟ್ರಾಕ್ಟ್. ನೀನು ಇವಾಗ ಸೇರ್ಕೊಂಡಿದ್ಯಾ, ನಿನಗೆ ಫಸ್ಟ್ ಸ್ಟಾರ್ಟ್ಅಪ್ ಲೆವೆಲ್ ನಿಮಗೆ ಕೊಡ್ತೀವಿ. ಇದಾದ್ಮೇಲೆ ನೀನು ಕಾಂಟ್ರಾಕ್ಟ್ ನಿನಗೆ ಜಾಸ್ತಿ ಆಗ್ತಾ ನೀನು ಟ್ರೂ ಗಾಡ್ನೇಟ್ ಆದಾಗ ನಿನಗೆ ಅವಾಗ ಗೋಲ್ಡ್ ಅಥವಾ ಸಿಲ್ವರ್ ಸಿಗುತ್ತೆ ಅಂತ. ಸೊ ಇವಾಗ ನಾವು ಕಿಲ್ಲಿಂಗ್ ಹ್ಯಾಮ್ ನೋಡಿದಾಗ ಅವ್ನಿಗೆ ಸೆಕೆಂಡ್ ಲೆವೆಲ್ ಸಿಕ್ಕಿದೆ, ಸರಿ. ಅವ್ನಿಗೆ ಇವಾಗ ಮೋಸ್ಟ್ಲಿ ಸಿಲ್ವರ್ ಅನ್ಕೋಬಹುದು, ಅವ್ನಿಗೆ ಸಿಲ್ವರ್ ಲೆವೆಲ್, ಸೆಕೆಂಡ್ ಲೆವೆಲ್ ಕಾಂಟ್ರಾಕ್ಟ್ ಸಿಕ್ಕಿದೆ. ಮೋಸ್ಟ್ಲಿ ಇವಾಗ ಫಸ್ಟ್ ಲೆವೆಲ್ ಅಂದ್ರೆ ಮೋಸ್ಟ್ಲಿ ಅದು ಶ್ಯಾಮ್ ರಾಕ್ ಸಿಕ್ಕಿರಬಹುದು ಅಂತ ನನಗನ್ಸುತ್ತೆ, ಸರಿನಾ. ಆಬ್ವಿಯಸ್ಲಿ ಶ್ಯಾಮ್ ರಾಕ್ ಸಿಕ್ಕಿರುತ್ತೆ, ಬಟ್ ಶಾಂಕ್ರಿಗೆ ಸಿಗಲಿಲ್ಲ. ಯಾಕೆ ಅಂತ ನಿಮ್ಗೆ ಅಲ್ಲಿ ಗೊತ್ತು. ಸೊ ಇದಾಗಿತ್ತು ಇದಿಷ್ಟು ವಿಷಯ. ಅಂಡ್ ನೆಕ್ಸ್ಟ್ ನಾವು 20 years ಎಗೋ ಹೋಗ್ತೀವಿ. ಸೊ ಇವಾಗ ನಾವು 3 ಸರಿ ಜಂಪ್ ಆಗಿದ್ದೀವಿ ಕ್ಯಾಂಪೇರಲ್ಲಿ. 33 ವರ್ಷದ ಹಿಂದೆ ಒಂದ್ಸರಿ, ಗೋಲ್ಡ್ ರಾಜರ್ ಎಕ್ಸಿಕ್ಯೂಟ್ ಆದಾಗ ಒಂದ್ಸರಿ, ಇವಾಗ 20 years ಒಂದ್ಸರಿ. ಸೊ ಇವಾಗ ಗಾಡ್ಸ್ ನೈಟ್ಸ್ ಎಲ್ಲ ಮುಗೀತು. ಇವಾಗ ನಾವು ಫಿಶ್ ಮ್ಯಾನ್ ಐಲ್ಯಾಂಡ್ಗೆ ಬಂದಿದ್ದೀವಿ. ಹೌದು, ಫಿಶ್ ಮ್ಯಾನ್ ಐಲ್ಯಾಂಡ್ಗೆ ಬಂದಿದ್ದೀವಿ. ಇಲ್ಲಿ ನಾವು ಕಿಂಗ್ ನೆಪ್ಚೂನ್ ಮತ್ತೆ ಹ್ಯಾರಾಲ್ಡ್ ಇಬ್ರು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಹೌದು, ಇಬ್ರು ಮುಂಚೆನೆ ಗೊತ್ತಿರೋ ಹಾಗೆ ಅವನು ಸ್ಟಾರ್ಟಿಂಗ್ ಅಲ್ಲಿ ಎಲ್ಬಾಫ್ನ ಜೊತೆ ಬೇರೆ ನೇಷನ್ನ ಸೇರಿಸಬೇಕು ಅಂತ ಓಡಾಡ್ತಿರ್ಬೇಕಾದ್ರೆ ಕಿಂಗ್ ನೆಪ್ಚೂನ್ ಬಂದು ಒಂದ್ಸರಿ ಮೀಟ್ ಆಗಿದ್ದ. ಸೊ ಇವಾಗ ಅವನ ಹತ್ರನೇ ಬಂದು ಮಾಮೂಲಿ ಅವನೇನು ಇಷ್ಟ ಕೆಲಸ ಮಾಡ್ತಿದ್ದ, ಗಾಡ್ಸ್ ನೈಟ್ಸ್ ಜೊತೆಗೆ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಸೀರಿಯಸ್ ಆಗಿದ್ದ. ಇವಾಗ ಅವನ ಟ್ರೂ ಫ್ರೆಂಡ್ ಜೊತೆ ಬಂದ್ಬಿಟ್ಟು ಖುಷಿಯಾಗಿ ನಕ್ಕೊಂಡು ಮಾತಾಡ್ತಿದ್ದಾನೆ. ಯಾಕಂದ್ರೆ ಅವನೇ ಹೇಳ್ತಾನೆ, ಒಬ್ಬ ನನಗೊತ್ತು ಹೆವಿ ಖುಷಿ ಆಯ್ತು ನೆಪ್ಚೂನ್, ನಾನು ಇಷ್ಟು ದಿವಸ ಆದ್ಮೇಲೆ ಈ ತರ ಅಂತೂ ಯಾವತ್ತೂ ನಕ್ಕಿರಲಿಲ್ಲ, ಅಷ್ಟು ನಕ್ಕಿದ್ದೀನಿ ನಿನ್ ಜೊತೆ ಮಾತಾಡ್ಕೊಂಡು ಅಂತ. ಸೊ ಅವನು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾನೆ. ನಾನು ಕೂಡ ಪೋಲ್ ಜಾಮೂನ್ ಅಂತಾನೆ ಅವನು ಕೂಡ. ಅಂಡ್ ಇಲ್ಲಿ ಕೂಡ ನನಗೆ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ಅಂತ ಅನಿಸ್ತು ಕಿಂಗ್ ನೆಪ್ಚೂನ್ ಮತ್ತೆ ಹೆರಾಲ್ಡ್ ನ ಮಧ್ಯೆ ನಡೆದಿದ್ದು. ಯಾಕಂದ್ರೆ ಅವರಿಬ್ರು ಲೋಕಿ ಬಗ್ಗೆ ಮಾತಾಡ್ತಾರೆ, ಸರಿನಾ. ಲೋಕಿ ಅವನು ಹೇಳ್ತಾನಲ್ಲ, ಓ ಲೋಕಿ ನನ್ನ ಮಗ ಒಳ್ಳೆ ಕೆಟ್ಟವನ್ ತರ ಆಡ್ತಾನೆ, ಒಳ್ಳೆ ಒಳ್ಳೆ ತಿಕ್ಲು ತರ ಆಡ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ ಕಿಂಗ್ ನೆಪ್ಚೂನು, ನನಗೆ ಡೀಪ್ ಡೌನ್ ಆಗಿ ನಿನ್ನ ಮಗ ಅಷ್ಟೊಂದು ಕೆಟ್ಟವನು, ಬ್ಯಾಡ್ ವ್ಯಕ್ತಿ ಅಂತ ನನಗೆ ಅನ್ಸಲ್ಲ ಅಂತ. ಯಾಕಂದ್ರೆ ನೀನು ಕೂಡ ನಿನ್ನ ಯಂಗರ್ ಇಯರ್ಸ್ ಅಲ್ಲಿ ಹೆಂಗಿದೆ ಅಂತ ನಿನಗೆ ಜ್ಞಾಪಿಸ್ಬೇಕಾಗಿಲ್ಲ ನಾನು ಅಂತ ಹೇಳ್ತಾನೆ. ಅದು ಕೂಡ ಅವನು ಅಯ್ಯೋ ಓದು ನಾನೊಬ್ಬ ಅವಾಗ ಬ್ರ್ಯಾಟ್ ಆಗಿದ್ದೆ ಅಂತ ಅವನು ಕೂಡ ಹೇಳ್ಕೊಂತಾನೆ. ಅಂಡ್ ಇವಾಗ ಇಂಟ್ರೆಸ್ಟಿಂಗ್ ಕ್ವಶನ್, ನನ್ನ ಥಿಯರಿ ಒಂದು ಸಕ್ಸಸ್ಫುಲ್ ಆಯ್ತು ಅಂತ ಹೇಳಿದ್ನಲ್ಲ, ಇಲ್ಲೇ ನೋಡ್ಕೊಳ್ಳಿ. ಇವಾಗ ಹೇಳ್ತಾನೆ, ಇಟ್ಸ್ ಬಿನ್ ಅಂಡ್ ಬ್ರೂಟಲಿ ಹಾನೆಸ್ಟ್ ಎನಿವೇ, ಡಿಡ್ ಐ ಟೆಲ್ ಯು ದಟ್ ಎ ಫಾರ್ಚೂನ್ ಟೆಲ್ಲರ್ ಪ್ರೆಡಿಕ್ಟೆಡ್ ಐ ವುಡ್ ಹ್ಯಾವ್ ಎ ಡಾಟರ್ ಇನ್ 4 years ಅಂತ ಹೇಳ್ತಾನೆ. ಸೊ ಫಾರ್ಚೂನ್ ಟೆಲ್ಲರ್ ಅಂದ್ರೆ ಫಿಶ್ ಮ್ಯಾನ್ ಐಲ್ಯಾಂಡ್ ಅಲ್ಲಿ ಒಬ್ರು ಫಾರ್ಚೂನ್ ಅಂದ್ರೆ ಫ್ಯೂಚರ್ ನ ಪ್ರೆಡಿಕ್ಟ್ ಮಾಡೋಳು ಒಬ್ಳು ಇದ್ಲು ಗೊತ್ತಾ. ಅವಳು ಪ್ರೆಡಿಕ್ಟ್ ಮಾಡಿದಾಳೆ ಲೂಫಿ ಫಿಶ್ ಮ್ಯಾನ್ ಐಲ್ಯಾಂಡ್ ನ ಡೆಸ್ಟ್ರಾಯ್ ಮಾಡ್ತಾನೆ ಅಂತ ಪ್ರೆಡಿಕ್ಟ್ ಮಾಡಿದ್ಲು. ಅದೇ ಫಾರ್ಚೂನ್ ಟೆಲ್ಲರ್ ಹೇಳಿದಳಂತೆ, ಇನ್ನ 4 ವರ್ಷದಲ್ಲಿ ನಿನಗೆ ಒಬ್ಳು ಮಗಳು ಹುಡ್ತಾಳೆ ಅಂತ ಹೇಳಿದಳಂತೆ. ಸೊ ಇದನ್ನ ಕೇಳಿಸ್ಕೊಂಡು ಓಕೆ ಅಂತ ಹೇಳಿದಾನೆ ಕಿಂಗ್ ಹೆರಾಲ್ಡ್. ಒಂಥರ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ ನೆಕ್ಸ್ಟ್ ಏನು ಅಂತ. ಅಂಡ್ ಅದಕ್ಕೆ ಕಿಂಗ್ ನೆಪ್ಚೂನ್ ಹೇಳ್ತಾನೆ, ಸೊ ನನ್ನ ಮಗಳು ಹುಟ್ಟಾದ್ಮೇಲೆ ಅವಳು ನಿನ್ನ ಮಗನ್ನ ಮದುವೆ ಆಗ್ತಾಳೆ ಅಂತ ಹೇಳ್ತಾಳೆ. ಯಾರದು ಮಗಳು ಹುಟ್ಟೋದು? ಶಿರಹೋಶಿ, ಲೋಕಿ, ಶಿರಹೋಶಿ. ಕ್ರೇಜಿ ಗುರು. ಓ ಕಿಂಗ್ ಹೆರಾಲ್ಡ್ಗೆ ಖುಷಿ ಆಗುತ್ತೆ, ನೀನ್ ಸಿಕ್ಕಾಪಟ್ಟೆ ಮುಂದೆ ತಗೊಂಡ್ ಹೋಗ್ತಾ ಇದೀನ ಅಂತ ಹೇಳ್ತಾನೆ. ಸೊ ಅದಕ್ಕೆ ಅವನು ಹೇಳ್ತಾನೆ, ಅದಕ್ಕೆ ಕಿಂಗ್ ನೆಪ್ಚೂನ್ ಹೇಳ್ತಾನೆ, ಯಾಕಂದ್ರೆ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಮಗಳು ಯಾವುದೇ ತರದ ನಾರ್ಮಲ್ ಮರ್ಮೇಡ್ ಆಗಿ ಹುಟ್ಟೋದಿಲ್ಲ. ಅವಳಿಗೆ ಒಂದು ಪವರ್ಫುಲ್ ಆಗ್ತಿರುತ್ತೆ. ಅವಳು ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿ ಹುಡ್ತಾಳೆ, ಒನ್ ಆಫ್ ಎ ಕೈಂಡ್ ಆಗಿ ಅವಳಿಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿ ಹುಡ್ತಾಳೆ ಅಂತ ಹೇಳ್ತಾನೆ. ಸೊ ಇದಕ್ಕೆ ಹೇಳ್ತಾನೆ, ಮೈ ಡಾಟರ್ ಮೈಟ್ ಬಿ ಬಾರ್ನ್ ವಿತ್ ಅ ಪವರ್ ನೋ ಒನ್ ಎಲ್ಸ್ ಕುಡ್ ಎವರ್ ಹೋಪ್ ಇನ್ ಹರ್ ಹ್ಯಾಂಡಲ್ ಅಂತ ಹೇಳ್ತಾನೆ. ಕ್ರೇಜಿ ಆಗಿತ್ತು. ಸೊ ಇವಾಗ ನಾವು ನೋಡಕ್ ಹೋದ್ರೆ ಆಲ್ರೆಡಿ ಶಿರಹೋಶಿನ 3 ಜನ ಅಣ್ಣಂದ್ರು ಆಲ್ರೆಡಿ ಹುಟ್ಟಿದ್ದಾರೆ. ನಾವು ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತೀವಿ, ಅವನ ಕೊಳೆ ಮಗನ್ನ ಎತ್ಕೊಂಡಿದ್ದಾಳೆ. ಮತ್ತೆ ಅಲ್ಲಿ ಇಬ್ರು ಹಿಂದೆ ಫಿಶ್ ಮ್ಯಾನ್ ತರ ಆಡ್ತಾ ಇದಾರೆ, ಸರಿ ಆಟಾಡ್ತಿದ್ದಾರೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾನೆ, ವೆಲ್ ದೆನ್ ದಟ್ ಡಸ್ ಸೌಂಡ್ಸ್ ಲೈಕ್ ಎ ಪ್ರಿಟಿ ಮ್ಯಾಚ್, ಲೆಟ್ಸ್ ಹ್ಯಾವ್ ಎ ಟೋಸ್ಟ್. ಸೊ ಅವ್ರ ಮಗಳು ಹುಟ್ಟೇ ಇಲ್ಲ, ಅವ್ರ ಮಗ ಅಲ್ಲಿ ದೊಡ್ಡವರಾಗಿದ್ದಾನೆ. ಇವರಿಬ್ರು ಅವ್ರ ಫ್ಯೂಚರ್ ಮ್ಯಾರೇಜ್ ಬಗ್ಗೆ ಮೆನ್ಕೊಂಡು ಟೋಸ್ಟ್ ಮಾಡ್ತಾ ಇದ್ದಾನೆ, ಸೆಲೆಬ್ರೇಟ್ ಮಾಡ್ಕೊಂಡು ಎಂಜಾಯ್ ಮಾಡೋಣ ಅಂತ ಹೇಳ್ತಾನೆ. ಅಂಡ್ ಕಿಂಗ್ ಹೆರಾಲ್ಡ್ ಹೇಳ್ತಾನೆ ಏನಂದ್ರೆ, ವಿ ವರ್ ಟು ದ ಫ್ಯೂಚರ್, ಹಿಯರ್ ವಿ ಟು ದ ಫ್ಯೂಚರ್ಸ್ ಆಫ್ ಮೈ ಮಿಸ್ಚೀವಿಯಸ್ ಟ್ರಬಲ್ ಮೇಕರ್ ಅಂಡ್ ಯುವರ್ ಲಿಟಲ್ ಮೋಸ. ನಾನು ಹೇಳಿದ್ದೆ ಶಿರಹೋಶಿದೆ ಮೋಸ ಅಂತ ನಾನು ಹೇಳಿದ್ದೆ.
ಸೊ ಇಟ್ ವಾಸ್ ಟ್ರೂ, ನನ್ನ ಪ್ರೆಡಿಕ್ಷನ್ ರೈಟ್ ಆಯ್ತು. ಅಂಡ್ ನನಗಂತೂ ಹೆವಿ ಖುಷಿ ಆಯ್ತು. ನನ್ನ ಫಸ್ಟ್ ಪ್ರೆಡಿಕ್ಷನ್ ನಾನು ವಿಡಿಯೋ ಮಾಡ್ಬೇಕಾದ್ರೆ ಮಾಡಿತ್ತು. ಅಂಡ್ ಕ್ರೇಜಿ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಸರಿ. ನಾನು ಯಾವಾಗ ಓದ್ತಿದ್ದು ಅಲ್ಲೇ ವಾ ಅನಿಸೋದವ್ರಿಗೆ ಸರಿನಾ, ಅಷ್ಟು ಖುಷಿ ಆದ ನಾನು ಇದು ಕೇಳಿದ ತಕ್ಷಣ. ಯಾಕಂದ್ರೆ ನನಗೆ ಆಯ್ತು ಸರಿನಾ, ಒಂಥರ ಟ್ರಬಲ್ ಮೇಕರ್ ಅವ್ರಿಬ್ರು ಕಾನ್ವರ್ಸೇಷನ್ ಮಾಡ್ತಾ ಇರ್ಬೇಕಾರೆ, ಟ್ರಾನ್ಸ್ಪೋರ್ಟರ್ಸ್ ಕಾನ್ವರ್ಸೇಷನ್ ಮಾಡ್ತಾ ಇರ್ಬೇಕಾರೆ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ, ನನಗೆ ನೀನೇನು ಮಾಡೋದು ನನಗೆ ಮಾಡೋಕ್ಕಾಗತ್ತೆ ಅಂತ ಅನ್ನಿಸ್ತಿಲ್ಲ. ಒಂಥರ ಶಿರೋಹೋಶಿ ಟೈಪ್ ಆಫ್ ಟಾಕಿಂಗ್ ನಡೀತಾ ಇತ್ತು. ಯಾಕಂದ್ರೆ ಅವಳು ಕೂಡ ಇವಾಗ ಮರಿಜುವಾಗೆಲ್ಲ ಹೋಗಿ ಅಲ್ಲೂ ಕೂಡ ಒಂದು ಸ್ವಲ್ಪ ಅವಳು ಸ್ವಲ್ಪ ಟ್ರಬಲ್ ಎಲ್ಲ ಆಗಿತ್ತು ಅವಳಿಗೆ, ಅದ್ರ ಬಗ್ಗೆ. ಮತ್ತೆ ಇವಾಗ ಇನ್ನು ನೋಡಕ್ ಹೋದ್ರೆ ನಾನಿರೋ ಜಾಗ ಇವಾಗ ಸ್ವಲ್ಪ ನಾನಿರೋ ಜಾಗದಲ್ಲಿ ಸೇಫ್ ಆಗಿಲ್ಲ, ನಾನಿರೋ ಜಾಗದಲ್ಲಿ ಏನೋ ನಡೀತಾ ಇದೆ ಅಂತ ಅವಳು ಹೇಳಿದ್ದು. ಸೊ ಫಿಶ್ ಮ್ಯಾನ್ ಐಲ್ಯಾಂಡ್ ಅಲ್ಲಿ ಇವಾಗ ಏನೋ ನಡೀತಾ ಇದೆ ಅದಂತೂ ಕನ್ಫರ್ಮ್ ಇವಾಗ. ಸೊ ಅವ್ರ ಕಾನ್ವರ್ಸೇಷನ್ ಅಲ್ಲಿ ಫಿಶ್ ಮ್ಯಾನ್ ಐಲ್ಯಾಂಡ್ ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ನಾನಿರೋ ಜಾಗದಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ, ನನಗೆ ಒಂದು ಸ್ವಲ್ಪ ದಿವಸ ನನ್ನ ನಿನ್ನ ಜೊತೆ ಮಾತಾಡಕ್ ಆಗಲ್ಲ ಅಂತ ಶಿರೋವಶಿ ಹೇಳಿದ್ಲು. ಸೊ ಇವಾಗ ಫಿಶ್ ಮ್ಯಾನ್ ಐಲ್ಯಾಂಡ್ ಅಲ್ಲಿ ಏನೋ ನಡೀತಾ ಇದೆ ಸರಿನಾ. ಅಲ್ಲೂ ಕೂಡ ಮೋಸ್ಟ್ಲಿ ಇವಾಗ ಲೋಕಿ ಸ್ಟ್ರಾ ಹ್ಯಾಟ್ ಜೊತೆಗೆ ಸೇರ್ಕೊಳ್ಳಿಲ್ಲ ಅಂದ್ರೆ ಅವ್ನು ನೆಕ್ಸ್ಟ್ ಇವಾಗ ಫಿಶ್ ಮ್ಯಾನ್ ಐಲ್ಯಾಂಡ್ ಬಂದು ಮೋಸ್ಟ್ಲಿ ಶಿರೋವಶಿನ ಕಾಪಾಡ್ಬೋದು. ಇಟ್ ವಾಸ್ ಟೋಟಲಿ ಕ್ರೇಜಿ ಕ್ರೇಜಿ ಕ್ರೇಜಿ. ಹಾಗಾದ್ರೆ ಇಷ್ಟ ಆಯ್ತು. ಮೋಸ ಅಂದ್ರೆ ಏನಂದ್ರೆ, ಅದು ಎಲ್ಲರೂ ಡಿಸ್ಕಸ್ ಮಾಡೋ ಮೋಸ ಅಂದ್ರೆ ಫುಲ್ ಆಫ್ ಹೇರ್ ಅಂತ ಸರಿನಾ. ಒಂಥರ ಇವಾಗ ನಾವು ನೆಪ್ಚೂನ್ ನೋಡಿದ್ರೆ ಅವ್ನ ಬಾಡಿ ಪೂರ್ತಿ ಹೇರ್ ಇದೆ ಅಲ್ವಾ, ಅವ್ನ ಗಡ್ಡ ಎಲ್ಲ ಇಲ್ಲಿ ಗಂಟ ಇದೆ, ಅದಕ್ಕೋಸ್ಕರ ಅವನೇನು ಅನ್ಕೊಂಡಿರ್ತಾನೆ. ಎಲ್ಲರೂ ನಾವು ಫಿಶ್ ಮ್ಯಾನ್ ಐಲ್ಯಾಂಡ್ ಸ್ಟಾರ್ಟಿಂಗ್ ಬಂದಾಗಲೂ ಅಷ್ಟು ಅನ್ಕೊಂಡಿದ್ದೀವಿ, ಓ ಇವರೆಲ್ಲ ಹಿಂಗಿದ್ದಾರೆ, ಮೋಸ್ಟ್ಲಿ ಮರ್ಮೇಡ್ ಅಂದ್ರೆ ಇವ್ರ ಮಗಳು ಕೂಡ ಇದೇ ತರ ಇರ್ತಾಳೆ, ಎಲ್ಲ ಹೇರ್ ಇಲ್ಲೆಲ್ಲ ಇರುತ್ತೆ ಅಂತ. ಅದಕ್ಕೆ ಅವ್ನು ಮೆನ್ಷನ್ ಮಾಡಿದ್ದು ಯುವರ್ ಲಿಟಲ್ ಮೋಸ ಅಂತ ಮೆನ್ಷನ್ ಮಾಡಿದ್ದು. ಅದಕ್ಕೇನೆ ನಿನ್ ಮಗಳು ಕೂಡ ನಿನ್ ತರ ಹೇರಿಯಾಗಿ ಹುಡ್ತಾಳೆ ಅಂತ ಅವರು ಕೂಡ ಅನ್ಕೊಂಡಿದ್ದ. ಬಟ್ ಇಲ್ಲ, ಶಿರೋವಶಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಅಂತ ನಿಮ್ಗೆಲ್ಲ ಗೊತ್ತು ಆಬ್ವಿಯಸ್ಲಿ. ಸೊ ಅದಕ್ಕೋಸ್ಕರ ಅವನು ಮೋಸ ಅಂತ ಕರೆದಿದ್ದು. ನಮಗೂ ಅದಕ್ಕೋಸ್ಕರ ಎಲ್ಲರಿಗೂ ಕನ್ಫ್ಯೂಷನ್ ಆಗಿತ್ತು. ಬಟ್ ಇಟ್ಸ್ ಆಲ್ ಕ್ಲಿಯರ್ ನಾವು, ಯಾರು ಮೋಸ ಅಂತ ಗೊತ್ತಾಗೋಯ್ತು. ಲೋಕಿ ಕ್ರೇಜಿ ಆಗಿದೆ, ನಂಗಂತೂ ಇಷ್ಟ ಆಯ್ತು. ಸೊ ಇಷ್ಟ ಆದ್ಮೇಲೆ ನಾವು ಎಲ್ಬಾಫ್ ಶಿಫ್ಟ್ ಆಗ್ತೀವಿ. ಎಲ್ಬಾಫ್ ಅಲ್ಲಿ ಇವಾಗ ನಾವು ಸಾಲ್ ಬಂದಿದ್ದಾನೆ ಇದೇ ಟೈಮ್ಗೆ ಸರಿನಾ. ಸಾಲ್ ಬಂದು ಕಿಂಗ್ ಹೆರಾಲ್ಡ್ಗೆ ಬಂದು ನಿಂತ್ಕೊಂಡು ನಾವು ನಿಮ್ಮ ವೆಲ್ಕಮ್ ಮಾಡ್ತೀವಿ ಸಾಲ್, ನೀವು ಇಲ್ಲಿ ಬಂದಿರ್ಬೋದು ಅಂತ ಹೇಳ್ತಾರೆ. ಸೊ ಸಾಲು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾನೆ, ಅವನು ಕೂಡ ವೆಲ್ಕಮ್ ಮಾಡೋದಕ್ಕೆ. ಅಂಡ್ ನೆಕ್ಸ್ಟ್ ಇವಾಗ ಕಿಂಗ್ ಹೆರಾಲ್ಡು ಅವನಿಗೆ ಆಫರ್ ಮಾಡ್ತಾನೆ, ನೀನು ಇಲ್ಲಿ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡ್ಬೋದಾ ಅಂತ. ಯಾಕಂದ್ರೆ ಈಗ ಆಲ್ರೆಡಿ ಎಲ್ಬಾಫ್ ಅಲ್ಲಿ ಲೈಬ್ರರಿ ಇದೆ. ಸೊ ಲೈಬ್ರರಿ ಇರೋದ್ರ ಕಾರಣ ಇವಾಗ ಅವ್ರಿಗೆ ನೆಕ್ಸ್ಟ್ ಬೇಕಾಗಿರೋದು ಸ್ಕೂಲು. ಯಾಕಂದ್ರೆ ಎಜುಕೇಟ್ ಆಗಿ ಮಕ್ಕಳೆಲ್ಲ ಬೆಳಿ ಯಾವಾಗಲೂ ವಾರಿಯರ್ಸ್ ಆಗಿ ಇದು ಮಾಡ್ಬೇಕಾದ್ರೆ ಅವರು ಸ್ವಲ್ಪ ವಿದ್ಯೆ ಬುದ್ಧಿ ಎಲ್ಲ ತಿಳ್ಕೊಳ್ಳಿ ಅಂತ. ಅಂಡ್ ಅದು ಕೂಡ ಇಟ್ಸ್ ಎ ಗುಡ್ ಐಡಿಯಾ ಅಂತ ಹೇಳ್ತಾನೆ. ಸೊ ಅವಾಗಲೇ ನಮಗೆ ವಾರ್ಲೆಸ್ ಸ್ಕೂಲ್ ನಮಗೆ ಯಾವಾಗ ಸ್ಟಾರ್ಟ್ ಆಗಿತ್ತು ಅಂದ್ರೆ ಅವಾಗಲೇ ಕಿಂಗ್ ಹೆರಾಲ್ಡು ಮತ್ತೆ ಸಾಲ್ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿರೋದು. ಅವಾಗಲೇ ನಮಗೆ ವಾರ್ಲೆಸ್ ಸ್ಕೂಲ್ ನಮಗೆ ಎಲ್ಬಾಫ್ ಅಲ್ಲಿ ಬಂದಿರೋದು. ಇಟ್ ವಾಸ್ ಕ್ರೇಜಿ. ನಮಗೆ ಸಾಲ್ನ ಇಂಟ್ರೊಡಕ್ಷನ್ ಆಯ್ತು ಈ ಚಾಪ್ಟರ್ ಅಲ್ಲಿ, ಕ್ರೇಜಿ ಆಗಿತ್ತು. ನನಗಂತೂ ಮೋಸಾದ್ ಮಾತ್ರ ಬರೆಯಕ್ಕೆ ಆಗ್ತಿರುತ್ತೆ. ನನ್ನ ಪ್ರೆಡಿಕ್ಷನ್ ನನಗೆ ಓದ್ತಾ ಇರ್ಬೇಕಾದ್ರೆ ನನ್ನ ರಿಯಾಕ್ಷನ್ ನೋಡ್ಬೇಕಿತ್ತು. ಕ್ರೇಜಿ ಆಗಿತ್ತು ಸರಿನಾ, ಕ್ರೇಜಿ ಆಗಿತ್ತು, ನೆಕ್ಸ್ಟ್ ಲೆವೆಲ್. ಅಂಡ್ ನೆಕ್ಸ್ಟ್ ನಾವು 22 ವರ್ಷದಿಂದ ಇವಾಗ ನಾವು 15 ವರ್ಷಕ್ಕೆ ಬರ್ತೀವಿ. ಹೌದು, 15 ವರ್ಷದ ಹಿಂದೆ ಇನ್ಸಿಡೆಂಟ್, ಮೇಜರ್ ಇನ್ಸಿಡೆಂಟ್ ಆಗುತ್ತೆ ಎಲ್ಲಿ, ಮರಿಜ್ವಾದಲ್ಲಿ ಒಂದು ಮೇಜರ್ ಇನ್ಸಿಡೆಂಟ್ ಆಗುತ್ತೆ. ಯಾಕಂದ್ರೆ ಒಬ್ಬ ಸ್ಲೇವ್ ಮರೀನ್ಸ್ ಅಂದ್ರೆ ಸೆಲೆಸ್ಟಿಯಲ್ ಡ್ರಾಗನ್ಸ್ ಇಟ್ಕೊಂಡಿರುವಂತ ಒಬ್ಬ ಸ್ಲೇವ್ ತಪ್ಪಿಸ್ಕೊಂಡಿದ್ದಾನೆ, ಅವನು ಓಡೋಗ್ತಾ ಇದ್ದಾನೆ. ಸೊ ಯಾರು ಆ ಸ್ಲೇವ್ ಅಂತ ನೋಡಿದ್ರೆ ಇಟ್ಸ್ ಫಿಶರ್ ಟೈಗರ್. ಹೌದು, ಫಿಶರ್ ಟೈಗರ್ ಅಂದ್ರೆ ಯಾರು ಅಂತ ಮರ್ತೋಗಿದ್ದೀರಾ ಅಂದ್ರೆ, ಫಿಶರ್ ಟೈಗರ್ ಒಬ್ಬ ಪೈರೇಟ್. ಅವನು ಸನ್ ಪೈರೇಟ್ಸ್ ನ ಪೈರೇಟ್ ಕ್ಯಾಪ್ಟನ್ ಆಗಿದ್ದ ಸರಿನಾ. ಇವಾಗ ಅವನು ತಪ್ಪಿಸ್ಕೊಂಡು ಓಡ್ತಾ ಇದ್ದಾನೆ. ಅಂಡ್ ಆದ್ರೆ ಅವನು ತಪ್ಪಿಸ್ಕೊಂಡು ಓಡ್ತಾ ಇರ್ಬೇಕಾದ್ರೆ ಅವನ ಮುಂದೆ ಒಬ್ಬ ಮಿಸ್ಟೀರಿಯಸ್ ಸಿಲ್ವೋವೆಟ್ ವ್ಯಕ್ತಿ ಮಿಸ್ಟೀರಿಯಸ್ ಆಗಿ ಅವನ ಮುಂದೆ ಕತ್ತಿ ಇಟ್ಕೊಂಡ್ಬಂದು ನಿಂತಿದ್ದಾನೆ. ಅಂಡ್ ಅವನದನ್ನ ನೋಡ್ಬಿಟ್ಟು, ಈ ಗಾಡ್ಸ್ ನೈಟ್ಸ್ ನನ್ನ ಬಿಡ್ತಾನೆ ಇಲ್ಲ, ಇವನೊಬ್ಬ ಗಾಡ್ಸ್ ನೈಟ್ಸ್ ಹಿಂದೆ ಬಂದ್ಬಿಟ್ಟಿದ್ದಾನೆ ಅಂತ ಅನ್ಕೋತಾನೆ. ಬಟ್ ಅವನು ಎದುರುಗಡೆ ಬಂದು ಅವನ ಜೊತೆ ಫೈಟ್ ಮಾಡಕ್ಕೆ ಅಂತ ಬಂದಿಲ್ಲ ಆ ವ್ಯಕ್ತಿ ಬಂದ್ಬಿಟ್ಟು ಈ ಫಿಶರ್ ಟೈಗರ್ ನ ಚೈನ್ಸ್ ಏನಿದೆ ಆ ಚೈನ್ಸ್ ನ ಬಿಡಿಸ್ತಾನೆ. ಅಂಡ್ ಅವನು ಹೇಳ್ತಾನೆ, ಲಿಸನ್, the armory will be left unlocked for you. I will tell you the location ಅಂತ. ಸೊ ಆ ಮಿಸ್ಟೀರಿಯಸ್ ಗಾಡ್ಸ್ ನೈಟ್ ಬಂದ್ಬಿಟ್ಟು ಇವನ ಚೈನ್ ಇವನ್ ಕಟ್ಟಿರುವಂತ ಏನ್ ಬೇಡಿ ಕಟ್ಟಿದ್ರು ಆ ಬೇಡಿನ ಬಿಡಿಸ್ತಾನೆ. ಫೈಟ್ ಮಾಡ್ತಿಲ್ಲ ಅವನಿಗೆ, ನಾನು ಆರ್ಮರಿನ ಡೋರ್ನ ಓಪನ್ ಮಾಡೇ ಬಿಡ್ತೀನಿ, ಮತ್ತೆ ನಿನ್ಗೆ ಅದ್ರ ಲೊಕೇಶನ್ ಕೂಡ ಹೇಳ್ತೀನಿ ಅಂತ ಹೇಳ್ತಾನೆ. ಓಕೆ,
ಇವಾಗ ಆ ಫಿಶರ್ ಟೈಗರು ಅವನು ಹೇಳಿದಂತ ಲೊಕೇಶನ್ಗೆ ಹೋಗಿ ಅಲ್ಲಿರುವಂತ ಆರ್ಮರ್ ಇರುವಂತ ಎಲ್ಲ ವೆಪನ್ಸ್ ಮತ್ತೆ ಗನ್ ಪೌಡರ್ಸ್ ಎತ್ಕೊಂಡ್ಬಂದು ಮರೀಜುವಾ ಮೇಲೆ ಅಟ್ಯಾಕ್ ಮಾಡಿದಾನೆ. ಸೊ ಅವಾಗಲೇ ನಮ್ಗೆ ಬೋವಾ, ಹ್ಯಾನ್ಕಾಕು ಮತ್ತೆ ಉಳಿದ ಎಲ್ಲ ಅವಳ ಸಿಸ್ಟರ್ಸು ಅಂಡ್ ನಾವಿಲ್ಲಿ ಕೋವಾಲಾ ಕೂಡ ನೋಡ್ತೀವಿ. ಇವರೆಲ್ಲ ಕೂಡ ಆ ಫಿಶರ್ ಟೈಗರ್ನ ಅಟ್ಯಾಕ್ ಇಂದ ಮರೀಜುವಾ ಇಂದ ಎಸ್ಕೇಪ್ ಆಗ್ತಾರೆ. ಇದೆಲ್ಲ ನಾವು ಸ್ಟೋರಿ ಮುಂಚೆನೆ ಗೊತ್ತಿತ್ತು, ಆದ್ರೆ ಹೇಗೆ ಅಂತ ಗೊತ್ತಿರಲಿಲ್ಲ. ಸೊ ಹಿಯರ್ ವಿ ಹ್ಯಾವ್, ನಮ್ಗೆ ಗೊತ್ತಾಗಿದೆ ಫೈನಲಿ ಹೇಗಾಯ್ತು ಅಂತ. ಸೊ ಬೋವಾ ಹ್ಯಾನ್ಕಾಕ್ ಆಗಿರ್ಬೋದು, ಅವರ ಸಿಸ್ಟರ್ಸ್ ಆಗಿರ್ಬೋದು, ಮತ್ತೆ ರೆವಲ್ಯೂಷನರಿ ಆರ್ಮಿನ ಕೋವಾಲಾ ಕೂಡ ಇಲ್ಲೇ ಇದ್ದಾಳೆ. ಸೊ ಅವಳು ಕೂಡ ಇವಾಗ ಚಿಕ್ಕ ಹುಡುಗಿ ಆಗಿದ್ದಾಳೆ, ಅವಳು ಕೂಡ ಇವ್ರ ಜೊತೆಗೆ ತಪ್ಪಿಸ್ಕೊಂಡು ಹೋಗ್ತಾಳೆ. ಸರಿನಾ, ಇದಿಷ್ಟು ನಡೆದಿರೋದು ವಿಷಯ. ಸೊ ಅವಾಗ ನಮ್ಗೆ ಗೊತ್ತಾಗುತ್ತೆ, ದಿಸ್ ಅಟ್ಯಾಕ್ ಆನ್ ದ ಹೋಲಿ ಲ್ಯಾಂಡ್ ವಾಸ್ ಕ್ಯಾರಿಡ್ ಔಟ್ ಬೈ ಫಿಶರ್ ಟೈಗರ್. ಇನ್ ದ ವೇಕ್ ಆಫ್ ದಿಸ್ ಇನ್ಸಿಡೆಂಟ್ ಹಿ ವುಡ್ ಗೋ ಆನ್ ಟು ಬಿಕಮ್ ಕ್ಯಾಪ್ಟನ್ ಆಫ್ ದಿ ಸನ್ ಪೈರೇಟ್ಸ್. ಸೊ ನಮಗೆ ಈ ಕತೆ ಒಂಥರ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮುಂಚೆ ಗೊತ್ತಿತ್ತು. ಇವಾಗ ಅವನು ಮಾಮೂಲಿ ಅವ್ರನ್ನೆಲ್ಲ ಬಿಡಿಸಿ ಹೋಗಿ ಅವನು ನೆಕ್ಸ್ಟ್ ಸನ್ ಪೈರೇಟ್ಸ್ ನ ಕ್ಯಾಪ್ಟನ್ ಆಗ್ತಾನೆ, ಆಬ್ವಿಯಸ್ಲಿ ಗೊತ್ತಿತ್ತು. ಬಟ್ ನಾವು ಹಳೆದಲ್ಲಿ ಕೇಳಿರುವಂತ ಸ್ಟೋರಿನೇ ಡಿಫ್ರೆಂಟ್ ಆಗಿತ್ತು. ಯಾವ ತರ ಅಂದ್ರೆ, ಫಿಶರ್ ಟೈಗರ್ ಕ್ಯಾಪ್ಟನ್ ಆಗಿದ್ದ ಮುಂಚೆ ಅವನು ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಕೈಲಿ ಕ್ಯಾಪ್ಚರ್ ಆಗಿದ್ದ, ಅವನು ಸ್ಲೇವ್ ಆಗೇ ಇದ್ದ. ಅವನು ತಪ್ಪಿಸ್ಕೊಂಡು ವಾಪಸ್ ಹೋಗಿದ್ದ, ಅವನಿಗೆ ತಪ್ಪಿಸ್ಕೊಂಡು ಫ್ರೀ ಆಗಿ ಹೋಗ್ಬಿಟ್ಟಿದ್ದ. ಬಟ್ ಅವನಿಗೆ ರಿಗ್ರೆಟ್ ಆಗುತ್ತೆ, ನಾನು ಒಬ್ನೇ ತಪ್ಪಿಸ್ಕೊಂಡ್ಬಿಟ್ನಲ್ಲ, ಅಲ್ಲಿರೋರ್ನೆಲ್ಲ ಕಾಪಾಡಬೇಕಿತ್ತು ಅಂತ ಅವನಿಗೆ ರಿಗ್ರೆಟ್ ಆದ್ಮೇಲೆ ಅವನು ಮತ್ತೆ ವಾಪಸ್ ಬಂದು ರೆಡ್ ಲೈನ್ ಇರುತ್ತಲ್ಲ, ಆ ರೆಡ್ ಲೈನ್ ನ ಅವನ ಕೈಯಾರೆ ಕ್ಲೈಮ್ ಮಾಡಿ ಅಲ್ಲಿ ಹೋಲಿ ಲ್ಯಾಂಡ್ ನ ಧ್ವಂಸ ಮಾಡಿ ಎಲ್ಲ ಸ್ಲೇವ್ಸ್ ಕರ್ಕೊಂಡು ಹೋಗ್ತಾನೆ ಅಂತ ಇದ್ದಿದ್ದು ಹಳೆ ಸ್ಟೋರಿ. ಬಟ್ ಇಲ್ಲಿರೋದೇ ಬೇರೆ ಸ್ಟೋರಿ, ಅಥವಾ ಒರಿಜಿನಲ್ ಸ್ಟೋರಿ ಅಂತ ಹೇಳ್ಬೋದು. ಯಾಕಂದ್ರೆ ಚಾಪ್ಟರ್ ಅಲ್ಲಿ ಇನ್ಕ್ಲೂಡ್ ಆಗಿದೆಯಲ್ಲ, ಅದಕ್ಕೋಸ್ಕರ ಇದು ಚಾಪ್ಟರ್ ಇನ್ಕ್ಲೂಡ್ ಆಗಿತ್ತು. ಬಟ್ ಅದನ್ನೇನ್ ಮಾಡ್ತಾರೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ, ಸ್ವಲ್ಪ ಟೈಮ್ ಲೈನ್ ಏನಾದ್ರು ಮ್ಯಾಚ್ ಅಪ್ ಮಾಡ್ತಾರ ಅಂತ ನನಗೆ ಗೊತ್ತಿಲ್ಲ. ಸರಿನಾ, ಯಾಕಂದ್ರೆ ಇಲ್ಲಿರೋ ನಮ್ಮ ಸ್ಟೋರಿ ಏನಿದೆ, ಫಿಶರ್ ಟೈಗರ್ ತಪ್ಪಿಸ್ಕೊಂಡಿದ್ದಾನೆ, ಅವನು ಇನ್ನೂ ಹೋಗಿ ಮತ್ತೆ ವಾಪಸ್ ಬಂದೇ ಇಲ್ಲ. ಅವನು ಇನ್ನು ಹೋಗ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ. ಒಬ್ಬ ಶಾಡೋವಿ ಗಾಡ್ಸ್ ನೈಟ್ಸ್ ಬಂದ್ಬಿಟ್ಟು ಅವನಿಗೆ ಹೆಲ್ಪ್ ಮಾಡ್ತಾನೆ. ಆಮೇಲೆ ಅವನು ಅದನ್ನ ಆರ್ಮರಿನೆಲ್ಲ ತಗೊಂಡ್ಬಂದು ಅಲ್ಲೇ ಎಲ್ಲ ಧ್ವಂಸ ಮಾಡಿ ಎಲ್ಲರನ್ನೂ ಕಾಪಾಡ್ತಾನೆ. ಸೊ ಇಲ್ಲಿ ಆ ರೆಡ್ ಲೈನ್ ನ ಕ್ಲೈಮ್ ಮಾಡಿದ್ದು, ಅವ್ನು ವಾಪಸ್ ಹೋಗಿ ಮತ್ತೆ ಬಂದಿದ್ದು ಎಲ್ಲ ಮೆನ್ಷನ್ನೇ ಇಲ್ಲ. ಸೊ ಅವ್ನು ರೆಡ್ ಲೈನ್ ನ ಕ್ಲೈಮ್ ಮಾಡಿಲ್ಲ. ಸೊ ಯಾಕಂದ್ರೆ ನಾವು ಫಸ್ಟ್ ಟೈಮ್ ಕೇಳ್ಬೇಕಾದ್ರೆ, ವಾವ್, ರೆಡ್ ಲೈನ್ ನ ಕ್ಲೈಮ್ ಮಾಡ್ಕೊಂಡು ಬಂದು ಎಲ್ಲಾರನ್ನೂ ಮತ್ತೆ ಕಾಪಾಡ್ಕೊಡೋದಲ್ಲ, ವಾವ್, ಗ್ರೇಟ್ ಫಿಶರ್ ಟೈಗರ್ ಅಂತ ಅನ್ಬೋದಾಯ್ತು. ಬಟ್ ಇವಾಗ ಗ್ರೇಟೇ, ಬಟ್ ಆ ಸ್ಟೋರಿ ಇದೆಯಲ್ಲ, ಆ ಸ್ಟೋರಿ ಅದಂಗೆ ಮುರಿದ್ಬಿಡುತ್ತೆ ಅಷ್ಟೇ. ಆ ತರ ಏನಿರೋದು ಸ್ಟೋರಿ. ಇವಾಗ ಇದಾದ್ಮೇಲೆ ನಾವು ಮತ್ತೆ ಗಾಡ್ಸ್ ನೈಟ್ಸ್ ಮತ್ತೆ ವಾಪಸ್ ಬರ್ತೀವಿ. ಗಾಡ್ಸ್ ನೈಟ್ಸ್ ಎಲ್ಲ ಇವಾಗ ಮೀಟಿಂಗ್ ಮಾಡ್ತಾ ಇದಾರೆ. ಯಾಕಂದ್ರೆ ಹೆರಾಲ್ಡು ಮತ್ತೆ ಫಿಗರ್ಲೆಂಡು ಎಲ್ಲ ಕುತ್ಕೊಂಡು ಮಾಡ್ತಿದ್ದಾರೆ. ಸರಿನಾ, ಇಟ್ ವಾಸ್ ಪ್ರಿಟಿ ರಫ್. ನನ್ಗೆ ಯಾರು ಅಂತ ಅದು ಗೊತ್ತಾಗಿಲ್ಲ. ಮೋಸ್ಟ್ಲಿ ಇಲ್ಲಿ ಯಾರೋ ಗಾಡ್ಸ್ ನೈಟ್ಸು ಅಥವಾ ವರ್ಲ್ಡ್ ಗೌರ್ಮೆಂಟ್ ಕಡೆ ಕೆಲಸ ಮಾಡೋರೆ ಮೋಸ್ಟ್ಲಿ ಆ ಫಿಶರ್ ಟೈಗರ್ಗೆ ಹೆಲ್ಪ್ ಮಾಡಿರ್ಬೇಕು ಅಂತ. ಸೊ ಆ ಮಿಸ್ಟೀರಿಯಸ್ ವ್ಯಕ್ತಿ ಯಾರು ಅಂತ ಯಾರಿಗೂ ಗೊತ್ತಾಗಿಲ್ಲ. ಬಟ್ ನಮಗ್ ಗೊತ್ತು ಆಬ್ವಿಯಸ್ಲಿ ಯಾರು ಗೊತ್ತು ಅಂತ. ಅಂಡ್ ನೆಕ್ಸ್ಟ್ ಆಮೇಲೆ ಅವನು ಹೇಳ್ತಾನೆ, ಹೌದು, ಯಾರು ಅಂತ ನಮ್ಗಿನ್ನೂ ಗೊತ್ತಾಗಿಲ್ಲ, ಯಾರೋ ಹೆಲ್ಪ್ ಮಾಡಿರ್ತಾನೆ, ಅವನ್ನ ಕಂಡಿಡಿದು ಬೇಗ ಅವನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಸಮ್ಮರ್ಸ್ ಹೇಳ್ತಾನೆ. ಸೊ ಇಷ್ಟೆಲ್ಲ ಆಗಿದ ತಕ್ಷಣ ಗಾರ್ಲಿಂಗ್ ಫಿಗರ್ಲೆಂಡ್ ಅವನ ಇನ್ನೊಬ್ಬ ಮಗನನ್ನ ಹೆರಾಲ್ಡ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಅಂಡ್ ಇಟ್ ವಾಸ್ ಶ್ಯಾಂಕ್ಸ್. ಹೇ ಹೆರಾಲ್ಡ್, ನೋಡಿಲಿ, ನನ್ನ ಇನ್ನೊಬ್ಬ ಮಗ ಶ್ಯಾಮ್ರಾಕ್, ಅವನ ತಮ್ಮ ಶ್ಯಾಂಕ್ಸ್. ಇವನು ಇಷ್ಟು ವರ್ಷ ಅಂದ್ರೆ 22-24 ವರ್ಷ ಅವನು ನಿನ್ನ ಹಾಗೆ ಲೋವರ್ ರೆಲ್ಮ್ ಅಲ್ಲಿ ಅವನ ಕಾಳ ಕಳೆದಿದ್ದ. ಫಾರ್ ದ ಸರ್ಕಮ್ಸ್ಟಾನ್ಸಸ್ ಇವರಿಬ್ರು ಒಟ್ಟಿಗೆ ಬೆಳೆಯಕ್ ಆಗಿಲ್ಲ. ಬಟ್ ಇವನು ಮತ್ತೆ ಅವನ ವಾಪಸ್ ಅವನ ಮಗನಿಗೆ ಬಂದಿದ್ದಾನೆ. ಇಲ್ಲಿ ನೋಡು ಶ್ಯಾಂಕ್ಸ್ ಅಂತ ಅವನ್ನ ಮೀಟ್ ಮಾಡಿಸ್ತಾನೆ. ಆ ಫಿಶರ್ ಟೈಗರ್ಗೆ ಯಾರು ಹೆಲ್ಪ್ ಮಾಡಿದ್ದು ಅಂತ ನನಗೆ ಇನ್ನೂ ಗೊತ್ತಿಲ್ಲಪ್ಪ. ನಿಮ್ಗೆ ಏನಾರ ಗೊತ್ತಿರೋ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ, ಸರಿನಾ? Shanks, my favorite Shanks. Crazy. ಅವ್ರ ಕಾನ್ವರ್ಸೇಷನ್ ಅಷ್ಟೇ ಕ್ರೇಜಿ ಆಗಿದೆ ಸರಿನಾ. ಆ ಫಿಶರ್ ಟೈಗರ್ಗೆ ಯಾರು ಹೆಲ್ಪ್ ಮಾಡಿದ್ದು ಅಂತ ಗೊತ್ತಿಲ್ಲ. ಅವನೇನಾರ ನನ್ನ ಕೈ ತಗೊಂಡ್ರೆ ಅವನಂತೂ ಸುಮ್ಮನೆ ಬಿಡೋದ, ಎಕ್ಸಿಕ್ಯೂಟ್ ಮಾಡ್ತೀನಿ. ಹ್ಯಾಂಡ್ ಹೆರಾಲ್ಡ್, ಇಲ್ಲಿ ನೋಡು, ನಮ್ಮ ಫ್ಯಾಮಿಲಿಯ ಹೊಸ ಮೆಂಬರ್ ಶ್ಯಾಂಕ್ಸ್. ಕ್ರೇಜಿ ಆಗಿದೆ ಸರ್ ಆ ಕಾನ್ವರ್ಸೇಷನ್. ಅಂಡ್ ಅವರಿಬ್ರು ಹೇಳ್ತಾರೆ, ಮಾಮೂಲಿ ಅವ್ನು ಯಾಕೆ ಮೀಟ್ ಆಗಿಲ್ಲ, ಅವರಿಬ್ರು ಬೇರೆ ಆಗಿದ್ರು ಇಷ್ಟು ವರ್ಷ, ಮತ್ತೆ ವಾಪಸ್ ಬಂದಿದ್ದಾನೆ ಅವನು ಅವನ ಫ್ಯಾಮಿಲಿನ ಹುಡ್ಕೊಂಡು. ಶ್ಯಾಮ್ರಾಕ್ನ ತಮ್ಮ, ಯಂಗರ್ ಬ್ರದರ್ ಅಂತೆಲ್ಲ ಫುಲ್ ಇಂಟ್ರೆಸ್ ಮಾಡ್ತಾನೆ. ಬಟ್ ಹೆರಾಲ್ಡ್ಗೆ ಶ್ಯಾಂಕ್ಸ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನನ್ಗೆ ಯಾಕೋ ಅನ್ನಿಸ್ತಿದೆ ನೀನೆಲ್ಲೋ ನೋಡಿದ್ದೀನಿ ಅಂತ. ಬಟ್ ಶ್ಯಾಂಕ್ಸ್ ಇವಾಗ ಏನ್ ಲೆವೆಲ್ ಆಕ್ಟಿಂಗ್ ಮಾಡ್ತಿದ್ದಾನೆ ಅಂದ್ರೆ,
ಶಾಂಕ್ಸ್ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಸರಿನಾ. ಇಲ್ಲಿ ಓದ್ಬಿಡ್ತೀನಿ ಸರಿನಾ, ಕ್ರೇಜ್ ಆಗಿದೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ. ಐ ಡೋಂಟ್ ನೋ ವಾಟ್ ಯು ಆರ್ ಟಾಕಿಂಗ್ ಅಬೌಟ್. ಯು ಆರ್ ಜಸ್ಟ್ ಸಮ್ ಜೈಂಟ್ ಕಾಮನರ್ ಫ್ರಮ್ ದ ಸರ್ಫೇಸ್. ಡೋಂಟ್ ಆಕ್ಟ್ ಸೋ ಫಿಮಿಲಿಯರ್ ವಿತ್ ಮೀ. I was blessed from the birth of with Figureland blood in my veins. No doubt, I have no doubt, I am going to become a god's knight before you ಅಂತ ಹೇಳ್ತಾನೆ. ಸೊ ಶಾಂಕ್ಸ್ ಎಷ್ಟು ಸಕ್ಕದ ಆಕ್ಟಿಂಗ್ ಮಾಡಿದ್ರೆ. ಸೊ ಇದು ಇನ್ನೊಂದು ಕೂಡ ಥಿಯರಿ ಬರುತ್ತೆ, ಮೋಸ್ಟ್ಲಿ ಶಾಂಕ್ಸ್ ಬ್ಯಾಡ್ ಪರ್ಸನ್ ಇರ್ಬೋದು ಅಂತ. ಬಟ್ ಇಲ್ಲ, ಯಾಕಂದ್ರೆ ಓದ್ ಪ್ಯಾನಲ್ ನಾವು ನೋಡಿದೀವಿ ಶಾಂಕ್ಸ್ ಹೇಗೆ ಹೆಲ್ಪ್ ಮಾಡ್ದ ಫಿಶರ್ ಟೈಗರ್ನ ಮತ್ತೆ ಉಳಿದ ಸ್ಲೇವ್ಸ್ನೆಲ್ಲ ಕಾಪಾಡಕ್ಕೆ ಹಿಂಗೆ ಹೆಲ್ಪ್ ಮಾಡ್ದ ಅಂತ ನಾವು ನೋಡಿದೀವಿ. ಸೊ ಚಾನ್ಸೇ ಇಲ್ಲ. ಬಟ್ ನಾನು ಅವನ ಆಕ್ಟಿಂಗ್ ಸ್ಕಿಲ್ಸ್ನ ಏನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ ನಾನು. ಕ್ರೇಜಿಗರು ಅವ್ನು ಇಷ್ಟು ಒಳ್ಳೆಯವನಾಗಿದ್ದ, ಅವ್ನಿಗೆ ಯಾರು ಹರ್ಟ್ ಆಗೋದು ಇಷ್ಟ ಇಲ್ಲ. ಸೊ ಅವನ ಫ್ಯಾಮಿಲಿಗೆ ಸೇರ್ಕೊಳ್ಳೋದಕ್ಕಿಂತ ಮೋಸ್ಟ್ಲಿ ಇವಾಗ ಅವನಿಗೆ ಇಲ್ಲಿ ಏನೇನು ಬಂದಿದೆ, ಇಲ್ಲಿ ಗಾಡ್ಸ್ ನೈಟ್ಸ್ ಹೆಂಗಿದೆ ಮತ್ತೆ ಹೋಲಿ ಲ್ಯಾಂಡ್ ಎಲ್ಲ ಏನೇನು ನಡೀತಾ ಇದೆ ಇದ್ರ ಬಗ್ಗೆ ವಿಷಯ ತಿಳ್ಕೊಳ್ಳೋದಕ್ಕೆ ಅವನು ಒಂಥರ ಸುಳ್ಳಾಗಿ ಒಂಥರ ಮುಖವಾಡ ಹಾಕೊಂಡು ಬಂದು, ನಾನು ನಿಮ್ಮ ಥರನೇ ಕ್ರೂಯಲ್, ನನಗೂ ಆ ಲೋವರ್ ಸರ್ಫೇಸ್ ಎಲ್ಲ ಇಷ್ಟ ಆಗಲ್ಲ, ನಾನು ಗಾಡ್ಸ್ ನೈಟ್ಸ್ ಅಂತ, ನಾನು ಗಾಡ್ಸ್ ನೈಟ್ಸ್ ಆಗಬೇಕು ಅಂತ ಅವನು ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಆ ಲೆವೆಲ್ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ನೀನು ನನ್ನ ಜೊತೆ ಫಿಮಿಲಿಯರ್ ಆಗಿ ವರ್ಕ್ ಮಾಡಬೇಡ, ನನಗೂ ನೀನೊಬ್ಬ ಲೋವರ್ ಲೆವೆಲಲ್ಲಿರೋ ಸರ್ಫೇಸಲ್ಲಿ ಬೆಳೆದಿರುವಂಥ ಜೈಂಟ್, ನಾರ್ಮಲ್ ಜೈಂಟ್ ಅಷ್ಟೇ ನೀನು. ಆದರೆ ನಾನು ಫಿಗರ್ಲ್ಯಾಂಡ್ ಫ್ಯಾಮಿಲಿಯ ಒಬ್ಬ ಫಿಗರ್ಲ್ಯಾಂಡ್ ಬ್ಲಡ್ನ ಹೊಂದಿರುವಂಥ ವೇನ್ಸ್ ಹೊಂದಿರುವಂಥ ಗ್ರೇಟ್ ಫ್ಯಾಮಿಲಿಯಿಂದ ಬಂದಿರೋ ವ್ಯಕ್ತಿ ನಾನು ನಿನಗಿಂತ ಮುಂಚೆನೆ ಗಾಡ್ ಸೆಂಟ್ ಆಗ್ತೀನಿ, ನಿನಗಿಂತ ಮುಂಚೆ ನಾನು ಗಾಡ್ ಸೆಂಟ್ ಆಗ್ತೀನಿ ಅಂತ ಅವನು ಚಾಲೆಂಜ್ ಆಗ್ತಾ ಇದ್ದಾನೆ. ಸೊ ಇಲ್ಲಿಗೆ ಓಕೆ ಸಾರಿ, ನಾನು ಯಾರೋ ತಪ್ಪಾಗಿ ಹೇಳ್ಬಿಟ್ಟೆ, ಯಾರೋ ಬೇರೆಯವ್ರನ್ನ ಮಿಸ್ಟೇಕ್ ಮಾಡ್ಕೊಂಡು ಏನು ಹೇಳ್ಬಿಟ್ಟೆ, ಸಾರಿ ಅಂತ ಹೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ಯಾನಲಲ್ಲಿ ನಾವು ಶ್ಯಾಮ್ ರಾಕ್ ಮತ್ತೆ ಶಾಂಕ್ಸ್ನ ಅಕ್ಕ ಪಕ್ಕ ನಿಂತ್ಕೊಂಡಿರೋದು ನೋಡ್ತೀವಿ. ಆ್ಯಂಡ್ ಕ್ರೇಜಿ ಗುರು ಈ ಪ್ಯಾನಲ್ ಮಾಡ್ತಾ ಇದ್ದು. ಶ್ಯಾಮ್ ರಾಕ್ನ ನೋಡ್ತೀವಿ, ಒಟ್ಟಿನಲ್ಲಿ ಇಬ್ರು ಔಟ್ಫಿಟ್ಸ್ ಆಲ್ಮೋಸ್ಟ್ ಸಿಮಿಲರ್ ಬಟ್ ನಾಟ್ ಸೋ ಮಚ್ ಫಿಮಿಲರ್ ಸರಿನಾ. ಯಾಕಂದ್ರೆ ಶ್ಯಾಮ್ ರಾಕ್ದು ಒಂಥರ ಇಲ್ಲಿ ಕಾಲದಲ್ಲ ಇಲ್ಲಿಂದ ಬಂದು ಶರ್ಟ್ ಹಾಕೋತೀವಲ್ಲ, 2 ಬಟನ್ ಬಿಟ್ಟಿದ್ರೆ ಹೆಂಗಿರುತ್ತೆ ಶರ್ಟು, ಆ ಥರ ಇದು ಹಾಕೊಂಡಿದ್ದಾನೆ. ಆ್ಯಂಡ್ ಅವ್ನಿಗೆ ಸಿಕ್ಕಾಬಿಟ್ಟು ಲಾಂಗ್ ಹೇರ್ ಇದೆ ಶ್ಯಾಮ್ ರಾಕ್ಗೆ. ಬಟ್ ಶಾಂಕ್ಸ್ಗೆ ಒಂಥರ ಫುಲ್ಲು ಡೀಸೆಂಟ್ ಆಗಿ ಅವ್ನು ಯಾವ ಥರ ಗಾಡ್ಸ್ ನೈಟ್ಸ್ ಹೆಂಗ್ ರೆಡಿ ಆಗ್ತಾರೋ ಹಂಗೆ ರೆಡಿ ಆಗಿದ್ದಾನೆ, ಒಂಥರ ಕಾಲರ್ ಎಲ್ಲ ಸ್ಕಾಫ್ ಥರ ಎಲ್ಲ ಹಾಕೊಂಡು. ಬಟ್ ಅವನ ಫೇಸ್ ಅಲ್ಲಿ ಅವನ ಹೇರ್ ಸ್ವಲ್ಪ ಶಾರ್ಟ್ ಆಗಿದೆ ಸರಿನಾ ಶಾಂಕ್ಸ್ದು. ಆ್ಯಂಡ್ ಅವನ ಒಂದು ಕಣ್ಣಲ್ಲಿ ಇವಾಗ ಗಾಯ ಆಗಿದೆ ಅಬ್ಸಲ್ಯೂಟ್ಲಿ. ಬ್ಲ್ಯಾಕ್ ಪಿಯರ್ನ ಅಟ್ಯಾಕ್ ಇಂದ ಅವನಿಗೆ ಇವಾಗ 3 ಸ್ಕಾರ್ಸ್ ಬಂದಿದೆ, ಅದರಿಂದಾನೇ ಅವನಿಗೆ ಫೇಸ್ ಸ್ವಲ್ಪ ಗಾಯ ಆಗಿರೋದು. ಅಂಡ್ ನೆಕ್ಸ್ಟ್ ನಾವು ಅಲ್ಲಿ ಕೆಳಗಡೆ ಓದ್ತೀವಿ, ಗಾಡ್ ಸ್ಟೀಲ್ ಡಿವೋಟಿ ಫಿಗರ್ಲ್ಯಾಂಡ್ ಫ್ಯಾಮಿಲಿ ಸೇಂಟ್ ಶಾಂಕ್ಸ್ ಕೇಳಿರೋದು. ಅಂದ್ರೆ ಗಾಡ್ ಸ್ಟೀಲ್ ಅಂತ ಅಂದ್ರೆ ಮಾಮೂಲಿ ಇವಾಗ ಹೆರಾಲ್ಡ್ಗೆ ಕೊಟ್ಟಿದ್ರಲ್ಲ ಕಾಂಟ್ರಾಕ್ಟು, ಶಾಂಕ್ಸ್ ಕೊಟ್ಟಿರೋ ಕಾಂಟ್ರಾಕ್ಟು, ಅದೇ ಕಾಂಟ್ರಾಕ್ಟ್ ಇವಾಗ ಶಾಂಕ್ಸ್ಗೆ ಕೊಟ್ಟಿರೋದು. ಅದಕ್ಕೆ ಅವ್ನು ಹೇಳಿದ್ದು, ನಾನು ನಿನಗಿಂತ ಮುಂಚೆನೆ ರಿಯಲ್ ಗಾಡ್ ನೈಟ್ ಅಂದ್ರೆ ಹೈಯರ್ ಲೆವೆಲ್ ಗಾಡ್ ನೈಟ್ ಆಗ್ತೀನಿ ನಿನಗಿಂತ ಮುಂಚೆನೆ ಅಂತ ಹೇಳಿದ ಅವನು. ಸೊ ಇವಾಗ ಅವರಿಬ್ರು ರೇಸಲ್ಲಿ ಇದ್ದಾರೆ ಏನೋ ಥರ. ಅಂಡ್ ನೆಕ್ಸ್ಟ್ ನಾವು ಶ್ಯಾಮ್ ರಾಕ್ನ ನೋಡ್ತೀವಿ, ನೈಟ್ ಆಫ್ ಗಾಡ್ ಫಿಗರ್ಲ್ಯಾಂಡ್ ಫ್ಯಾಮಿಲಿ ಸೇಂಟ್ ಶ್ಯಾಮ್ ರಾಕ್. ಇಬ್ರು ಕೂಡ ಅಕ್ಕಪಕ್ಕ ನಿಂತ್ಕೊಂಡು ಕ್ರೇಜಿ ಆಗಿದೆ ಸರಿನಾ. ಅಂಡ್ ಅವರಿಬ್ರು ಮಧ್ಯೆ ಕಾನ್ವರ್ಸೇಷನ್ ಕೂಡ ಆಗುತ್ತೆ, ಕ್ರೇಜಿ. ಶ್ಯಾಮ್ ರಾಕ್ ಇವಾಗ ಹೇಳ್ತಾನೆ ಶಾಂಕ್ಸು, ಕಮಾನ್ ಶ್ಯಾಮ್ ರಾಕ್, ನನಗೆ ಇಲ್ಲಿ ಲ್ಯಾಂಡ್ ಆಫ್ ಗಾಡ್ ಅಲ್ಲಿ ನಿಂತ ನನಗೆಲ್ಲ ತೋರಿಸು ಅಂತ. ಸೊ ಅವ್ರಿಗೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಕ್ ಬಂದಿದ್ದಾರೆ ಸರಿನಾ, ಏನೇನಿದೆ ವರ್ಲ್ಡ್ ಗೌರ್ಮೆಂಟ್ ಅಲ್ಲಿ ಏನೇನು ನಡೀತಾ ಇದೆ ಅಂತ. ಯಾಕಂದ್ರೆ ಶಾಂಕ್ಸ್ಗೆ ಈಗ ಆಲ್ರೆಡಿ ಕ್ರೂ ಇದೆ, ಅವನಿಗೆ ಒಬ್ಬ ಪೈರೇಟ್ ಕ್ರೂ ಇಲ್ಲ ಮೋಸ್ಟ್ಲಿ. ಅವನು ಗಾಡ್ಸ್ ನೈಟ್ಸ್ಗೆ ಗೋಲ್ಡಿ ರಾಜರ್ನ ಎಕ್ಸಿಕ್ಯೂಷನ್ ಆದ್ಮೇಲೆ ಸ್ವಲ್ಪ ಎಲ್ಲ ಟೈಮ್ ಸ್ಪೆಂಡ್ ಎಲ್ಲ ಇಲ್ಲಿ ಮಾಡಾದ್ಮೇಲೆ ಅವ್ನು ಹೋಗಿ ಇವಾಗ ಆಲ್ರೆಡಿ ಅವನು ಮೀಟ್ ಆಗಿರ್ತಾನೆ ಯಾಕಂದ್ರೆ ಯಾಸಾಪ್ನ ಮತ್ತೆ ಉಳಿದ ಮೇನ್ ಮೆಂಬರ್ಸ್ನ ಶಾಂಕ್ಸ್ನ ಕ್ರೂನ ಮೇನ್ ಮೆಂಬರ್ಸ್ನ ಅವ್ನು ಆಲ್ರೆಡಿ ಮೀಟ್ ಆಗಿ ಅವನ ಪೈರೇಟ್ ಕ್ರೂನ ಸ್ಟಾರ್ಟ್ ಮಾಡಿದ್ದಾನೆ. ನಮಗೆ ಮೆನ್ಷನ್ ಇತ್ತು ಲೂಫಿ ಡೆವಿಲ್ ಫ್ರೂಟ್ ತಿನ್ನಕ್ಕಿಂತ ಮುಂಚೆ. ಲೂಫಿ ಡೆವಿಲ್ ಫ್ರೂಟ್ ತಿಂದಿದ್ದ ಯಾವಾಗ ಅವನು 7 ವರ್ಷ ಇದ್ದಾಗ. ಅದಕ್ಕಿಂತ ಮುಂಚೆ ಹಿಂದಿನ ವರ್ಷ ಪೂರ್ತಿ ಶಾಂಕ್ಸು ಇದೇ ವಿಲೇಜ್ ಅಲ್ಲಿ ಅಂದ್ರೆ ಲೂಫಿ ಇದ್ದಂತ ವಿಲೇಜ್ ಅಲ್ಲೇ 1 ವರ್ಷ ಟೈಮ್ ಸ್ಪೆಂಡ್ ಮಾಡಿರ್ತಾನೆ. ಸೊ ಇವಾಗ ಮೋಸ್ಟ್ಲಿ ಇವರೆಲ್ಲ ಹೋಗಿ ಅವ್ರು ನಮ್ಮ ಪೈರೇಟ್ ಕ್ರೂನೆಲ್ಲ ಅಲ್ಲೇ ಸ್ಟೇ ಮಾಡಿಸಿ ನಾನು ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ ಏನ್ ನಡೀತಾ ಇದೆ ಎಲ್ಲ ತಿಳ್ಕೊಂಡ್ ಬರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಈ ತರ ಆಕ್ಟ್ ಮಾಡ್ತಾ ಇದ್ದಾನೆ. ಯಾವ ಲೆವೆಲ್ಗೆ ಅಂದ್ರೆ ಕ್ರೇಜಿ ಶಾಂಕ್ಸ್, ಕ್ರೇಜಿ. ನನಗೆ ಇದೆಲ್ಲ ತೋರಿಸು ಏನೇನು ಆಗ್ತದೆ, ಯಾಕಂದ್ರೆ ನನ್ನ 24 ವರ್ಷ ನನ್ನ ಲೈಫಲ್ಲಿ ವೇಸ್ಟ್ ಆಗ್ಬಿಟ್ಟಿದೆ, ನನ್ನ ಎಲ್ಲ ತಿಳ್ಕೋಬೇಕು. ಸೊ ಅದ್ಯಾರು ಅಂತ ತಿಳ್ಕೋಬೇಕು, ಇದನ್ನೆಲ್ಲ ಬ್ರೇಕ್ ಮಾಡಿರೋದು ಅಂತ ಯಾರು ಅಂತ ತಿಳ್ಕೋಬೇಕು. ಸೊ ನನಗೆ ರೆಡಿ ಶ್ಯಾಮ್ ರಾಕ್, ನನಗೆಲ್ಲ ತೋರಿಸು ಅಂತ. ಬಟ್ ಅವನು ಹೇಳ್ತಾ ಇದ್ದಾನೆ, ಶಾಂಕ್ಸ್ ಸ್ವಲ್ಪ ವೆಯ್ಟ್ ಮಾಡು, ನಿನ್ನ ವೂಂಡ್ಸ್ ಎಲ್ಲ ನಿನ್ನ ಗಾಯ ಎಲ್ಲ ಸ್ವಲ್ಪ ಹೀಲ್ ಆಗಲಿ, ಎಲ್ಲ ಸರಿ ಹೋಗ್ಲಿ, ಆಮೇಲೆ ಎಲ್ಲ ಮಾಡೋಣ ಬಿಡು ಅಂತ. ಇಲ್ಲ, ನನ್ನ 24 ವರ್ಷ ವೇಸ್ಟ್ ಆಗ್ಬಿಟ್ಟಿದೆ, ಇನ್ನು ನಾನು ಟೈಮ್ ವೇಸ್ಟ್ ಮಾಡಕ್ಕೆ ರೆಡಿ ಇಲ್ಲ, ನಾನು ರಿಯಲ್ ಆಗಿ ಯಾವುದಕ್ಕೆ ನಾನು ಹುಟ್ಟಿದ್ದೀನಿ ಅದನ್ನ ಪೂರ್ತಿ ಮಾಡ್ಬೇಕು ನಾನು ಅಂತ ಅವನು ಹೇಳ್ತಾ ಇದ್ದಾನೆ. ಶಾಂಕ್ಸ್
ಕ್ರೇಜಿ ಶಾಂಕ್ಸ್. ಆ್ಯಂಡ್ ಅವನು ಹೇಳ್ತಾನೆ, ಐ ಹೇಟ್ ಎವ್ರಿಥಿಂಗ್ ಡೌನ್ ದೇರ್. ನನಗಲ್ಲಿ ಕೆಳಗಡೆ ಏನೇನು ಇದೆಯೋ ಅದೆಲ್ಲವನ್ನು ನಾನು ಹೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ವಾಟ್ ಕ್ರೇಜಿ. ಅದಕ್ಕೆ ಕ್ರೇಜಿ ಗುರು, ಶಾಂಕ್ಸ್ಗೆ ಮಾತೇ ಇಲ್ಲ ಗುರು. ಆ್ಯಂಡ್ ಆಮೇಲೆ ನಾವು ಇವಾಗ ಹಿಂದೆ ನೋಡ್ತೀವಿ, ಶಾಂಕ್ಸ್ ಮತ್ತೆ ಶ್ಯಾಮ್ ರಾಕು ಇಬ್ರು ನಡ್ಕೊಂಡು ಹೋಗ್ತಿದ್ದಾರೆ, ಮಾಮೂಲಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿರುವಂಥ ಎಲ್ಲ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಎಲ್ಲ ಹುಡುಗಿರೆಲ್ಲ ಅನ್ಕೊಂಡು, ಅಯ್ಯೋ ಇಷ್ಟು ದಿವಸ ಒಬ್ಬ ಶ್ಯಾಮ್ ರಾಕ್ ಇದ್ದ, ಇವಾಗ ಬರೀ ಇಬ್ಬಿಬ್ರು ಆಗ್ಬಿಟ್ರಲ್ಲಪ್ಪ, ಸೇಮ್ ಟ್ವಿನ್ಸ್ ತರ ಅಂತ ಅವರಿಬ್ರು ಹುಡುಗಿರಿಗೆಲ್ಲ ಸಿಕ್ಕಾಪಟ್ಟೆ ಲವ್ ಆಗ್ಬಿಟ್ಟಿದೆ ಎಲ್ಲರ ಮೇಲೆ. ಬಟ್ ಹಿಂದೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೆರಾಲ್ಡ್ ನೋಡ್ತಾನೆ. ಯಾಕಂದ್ರೆ ಏನೋ ಡೌಟ್ ಇದೆ ಸರ್ ನನಗೆ, ಯಾಕೋ ನಿನ್ನೆಲ್ಲೋ ನೋಡಿದ್ದೀನಿ ಅಂತ ಅಂದಾಗ ನನಗೆ ಮಾಮೂಲಿ ಫಿಗರ್ ಎಲ್ಲ ಗಾರ್ಲಿಂಗ್ ಬರ್ತಾನೆ ಅವನ ಥರನೇ ಕಾಣಿಸೋದು ಆಬ್ವಿಯಸ್ಲಿ. ಸೊ ಬಟ್ ಇನ್ನೂ ಎಲ್ಲೋ ನೋಡಿದ್ದೀನಿ ಅಂದರೆ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ, ಯಾರನ್ನ ನೋಡಿ ಶಾಂಕ್ಸ್ಗೆ ಹೇಳ್ತಾ ಇದ್ದಾನೆ ನೀನೆಲ್ಲೋ ನೋಡಿದ್ದೀನಿ ಅನ್ನೋದು ಶ್ಯಾಮ್ ರಾಕು ಹೇಳಿಲ್ಲ. ಸೊ ನಂಗೆ ಡೌಟ್ ಹೊಡಿತಾ ಇದೆ, ಮೋಸ್ಟ್ಲಿ ಯಾವುದೇ ಥರದ ಎಲ್ಬಫಲ್ಲಿ ಇರುವಂಥ ಒಂದು ಏನ್ಷಿಯಂಟ್ ಟೆಕ್ಸ್ಟ್ ಇದೆಯಲ್ಲ ಅದಕ್ಕೂ ಶಾಂಕ್ಸ್ಗೂ ಏನೋ ಸಂಬಂಧ ಇದೆಯಾ. ಯಾಕಂದ್ರೆ ಶಾಂಕ್ಸ್ ಗುರು ಒನ್ ಆಫ್ ದಿ ಮೇನ್ ಕ್ಯಾರೆಕ್ಟರ್ಸ್. ನೀವು ಬೇಕಾದ್ರೆ ಲೂಫಿನ ಮೇನ್ ಕ್ಯಾರೆಕ್ಟರ್ ಅಲ್ಲ, ಶಾಂಕ್ಸ್ ಮೇನ್ ಕ್ಯಾರೆಕ್ಟರ್ ಮಾಡಿದ್ರು ನೋಡ್ತಿರೋ ಜನ, ಆ ರೇಂಜಿಗೆ ಮಾಡಿದ್ದಾರೆ ಇವನ ಕ್ಯಾರೆಕ್ಟರ್ನ ಡೆವಲಪ್ಮೆಂಟು. ಕ್ರೇಜ್ ಆಗಿದೆ. ಯಾರ ಕ್ಯಾರೆಕ್ಟರ್ ಈ ಥರ ಇಂಟ್ರೆಸ್ಟಿಂಗ್ ಆಗಿದೆ ಹೇಳಿ? ಯಾರ ಕ್ಯಾರೆಕ್ಟರ್ ಹುಟ್ಟಿರೋದು ಒನ್ ಆಫ್ ದ ಡಿಸ್ಟ್ರಕ್ಟಿವ್ ಪ್ಲೇಸಲ್ಲಿ, ಒಂಥರ ಗಾಡ್ಸ್ ನೈಟ್ಸಲ್ಲಿ, ಗಾಡ್ ವ್ಯಾಲಿಲಿ ಹುಟ್ಟಿರೋದು. ಅದು ಒಬ್ಬ ಗಾಡ್ ನೈಟ್ನ ಮಗನಾಗಿ, ವರ್ಲ್ಡ್ ಗೌರ್ಮೆಂಟ್ನ ಗಾಡ್ ನೈಟ್ನ ಮಗನಾಗಿ ಹುಟ್ಟಿ ಅವನ ಲೈಫ್ ಟರ್ನ್ ಓವರ್ ಆಗಿದ್ದು ಒಬ್ಬ ಪೈರೇಟ್ ಕಿಂಗ್ನ ಕ್ರೂ ಅಲ್ಲಿದ್ದ. ಅಂಡ್ ಅಲ್ಲಿಂದ ಮತ್ತೆ ಅವನಿಗೆ ಪೈರೇಟ್ ಕಿಂಗ್ ಸತ್ತಾದ್ಮೇಲೆ ಮತ್ತೆ ಅವನ ಹೋಮ್ ಲ್ಯಾಂಡ್ಗೆ ಮತ್ತೆ ವಾಪಸ್ ಬಂದ, ಅಲ್ಲಿ ಮತ್ತೆ ಬೆಳೆದ, ಮತ್ತೆ ಅವನ್ ಹೋಗಿ ಹಾಕಿ ಮ್ಯಾನ್ ರೆಡ್ ಹೇರ್ ಶಾಂಕ್ಸ್ ಆಗಿ ಬೆಳಿತಾನೆ. ಕ್ರೇಜಿಗಳು ಮೇನ್ ಕ್ಯಾರೆಕ್ಟರ್ಗೆ ಇರಬೇಕಂತ ಎಲ್ಲಾ ಕ್ವಾಲಿಟೀಸು ಶಾಂಕ್ಸ್ ಅಲ್ಲಿ ಇದೆ. ಸೊ ಆಬ್ವಿಯಸ್ಲಿ ನಂಬ್ತಾರೆ. ಸೊ ನನಗೆ ಇವಾಗ ಡೌಟ್ ಬೆಳೀತಾ ಇದೆ, ಮೋಸ್ಟ್ಲಿ ಏನ್ಷಿಯಂಟ್ ಟೆಕ್ಸ್ಟೈಲ್ ಎಲ್ಲ ಇತ್ತಲ್ಲ, ನಮ್ಮ ಮಿರಲ್ ಎಲ್ಲ ನೋಡಿದ್ವಲ್ಲ, ಅದರಲ್ಲೂ ಶಾಂಕ್ಸ್ಗೂ ಏನಾರ ಸಂಬಂಧ ಇದೆಯಾ ಅಂತ ನನಗೆ ಅನಿಸ್ತಾ ಇದೆ. ನೋಡಿ ಅದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಥಿಂಕ್ ಮಾಡಿ ಮುಂದೆ ಯಾವಾಗ ಒಂದ್ಸರಿ ವಿಡಿಯೋ ಮಾಡೋಣ. ನನಗೆ ಇನ್ನೂ ಐಡಿಯಾ ಇದೆ ಮಿರಲ್ ಬಗ್ಗೆ ಎಲ್ಲ ವಿಡಿಯೋ ಮಾಡಬೇಕು ಅಂತ. ಸೊ ನಾನು ಇವಾಗ ಅನ್ಕೊಂಡಿರೋದು ಮಾಮೂಲಿ ಟಿವಿಲಿ ಯಾವಾಗ ಅಂದರೆ ಎಪಿಸೋಡ್ ಯಾವಾಗ ಬಿಡ್ತಾರೆ ನಮಗೆ ಆ ಟೈಮಲ್ಲಿ ಆ ರಿಲೇಟೆಡ್ ವಿಡಿಯೋ ಮಾಡೋಣ ಅಂತ. ಸೊ ಇನ್ನು ಎಲ್ಬಾಫ್ ಎಲ್ಲೋ ಇದೆ ಬಿಡಿ, ಅದಿನ್ನೂ ಬೇರೆ ಇವಾಗ ಒನ್ ಪೀಸಲ್ಲಿ ಬೇರೆ ಇನ್ನು ನೆಕ್ಸ್ಟು 30 ಎಪಿಸೋಡು ಏನೋ ಬಿಟ್ಟಿರ್ತಾರೆ, ಕಮ್ಮಿ ಎಪಿಸೋಡ್ಸ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಸೀಸನ್ ವೈಸ್ ಸೀಸನ್ ಬಿಡ್ತಾರೆ ಅಂತ. ಸೊ ಇನ್ನೂ ದೂರದ ಮಾತದು, ಮಾಡೋಣ ಟೈಮ್ ಇದೆ, ಇನ್ನು ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ರಿಸರ್ಚ್ ಮಾಡೋದಕ್ಕೆ ಟೈಮ್ ಇದೆ, ಸರಿನಾ? ಸೊ ಇದು ಇಷ್ಟು ಆಗಿದ್ದು. ಆ್ಯಂಡ್ ನೆಕ್ಸ್ಟ್ ನಾವು ದಿ ಸೇಮ್ ಇಯರ್ ಅಂದರೆ 15 ವರ್ಷದಿಂದನೇ ಸೇಮ್ ಇಯರ್ ಮತ್ತೆ ಎಲ್ಬಾಫ್ ಶಿಫ್ಟ್ ಆಗ್ತೀವಿ ಫಿಶಿಂಗ್ ವಿಲೇಜಲ್ಲಿ. ದಿ ಫಿಶಿಂಗ್ ವಿಲೇಜಲ್ಲಿ ಇವಾಗ ಐಡಾ ಇದ್ದಾಳಲ್ಲ, ಹೆರಾಲ್ಡ್ನ ಫಸ್ಟ್ ಮೊದಲನೇ ಹೆಂಡತಿ ಐಡಾಗೆ ಇವಾಗ ಸಿಕ್ಕಾಬಟ್ಟೆ ಹುಷಾರಿಲ್ಲ. ಬಟ್ ಅವಳು ಇದನ್ನ ಹೆರಾಲ್ಡ್ಗೆ ಹೇಳ್ಬೇಡಿ ಅಂತಾನೆ ಹೇಳ್ತಾ ಇದ್ದಾಳೆ ಎಲ್ಲ ಡಾಕ್ಟರ್ಸ್ಗೂ. ಯಾಕೆ ಅಂದ್ರೆ ಹೆರಾಲ್ಡು ಅವನಿಗೆ ಸಿಕ್ಕಾಬಟ್ಟೆ ಕಷ್ಟ ಇದೆ, ಅವ್ನು ಎಲ್ಬಾಫ್ನ ಮುಂದೆ ತಗೊಂಡು ಹೋಗೋದಕ್ಕೆ ಎಷ್ಟೊಂದು ಕಷ್ಟಪಡ್ತಾ ಇದ್ದಾನೆ, ಮತ್ತೆ ಇವಾಗ ನಂದು ಒಂದು ಟೆನ್ಷನ್ ಅವ್ನು ಕೊಡೋದು ಬೇಡ ಅಂತ. ಬಟ್ ಅವರು ಡಾಕ್ಟರ್ ಹೇಳ್ತಾ ಇದ್ದಾನೆ, ಅಯ್ಯೋ ವರ್ಲ್ಡ್ ಗೌರ್ಮೆಂಟ್ ಜೊತೆ ಸೇರ್ಕೊಂಡಿದ್ದಾನೆ ಅವನು, ವರ್ಲ್ಡ್ ಗೌರ್ಮೆಂಟ್ನ ಏನಕ್ಕೆ ಸೇರ್ಕೊಂಡಿದ್ದು, ನಮಗೆ ಬೇಕಾದಾಗೆ ಯೂಸ್ ಮಾಡ್ಕೊಳ್ಳಿ ಅಂತ ಸಣ್ಣ. ಇವಾಗ ನಿನಗೆ ಮೆಡಿಸನ್ ಎಲ್ಲೂ ಸಿಗ್ತಾ ಇಲ್ಲ ಎಲ್ಬಾಫ್ ಅಲ್ಲಿ. ಸೊ ವರ್ಲ್ಡ್ ಗೌರ್ಮೆಂಟ್ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ನಿಗೆ ಮೆಡಿಸಿನ್ ಅವರು ತರಿಸ್ಕೊಡ್ತಾರೆ ಅಥವಾ ಏನಾರು ಹೆಲ್ಪ್ ಮಾಡ್ತಾರೆ ವರ್ಲ್ಡ್ ಗೌರ್ಮೆಂಟ್ ಅವರು ಅಂತಿಲ್ಲ. ಬಟ್ ಐಡಾ ಒಪ್ಕೋತಾ ಇಲ್ಲ. ಅದಕ್ಕೆ ಇಲ್ಲ ನಾನು ಸರಿ ಹೋಗ್ತೀನಿ ಅಂತ ಹೇಳ್ತಾ. ಬಟ್ ಅವಳು ಡೇ ಕಳೆದಂತೆ ಅವಳು ಸಿಕ್ಕಾಬಟ್ಟೆ ವೀಕ್ ಆಗ್ತಾ ಇದ್ದಾಳೆ, ಸರಿನಾ? ಅಂಡ್ ಅಲ್ಲಿ ನಮಗೆ ಮಾಟೋನ ಕೂಡ ತೋರಿಸ್ತಾಳೆ. ಯಾಕಂದ್ರೆ ಮಾಟೋನೇ ಇವಾಗ ನೆಕ್ಸ್ಟ್ ಮುಂದೆ ಆ ಬಾರ್ ಟೆಂಡರ್ ಆಗಿ ನಡೆಸ್ತಾ ಇರೋದು. ಸೊ ಅದಕ್ಕೋಸ್ಕರ ನಾವು ಮಾಟೋನ ಕೂಡ ನೋಡ್ತೀವಿ ಅಲ್ಲಿ. ನೀನು ಹೇಳ್ತಾಳೆ, ನಾನು ಇಲ್ಲಾಂದ್ರೆ ನೀನು ಆ ಬಾರ್ನ ನಡೆಸ್ಕೊಂಡು ಹೋಗು ಅಂತೆಲ್ಲ ಅವಳು ಹೇಳ್ತಾ ಇದ್ದಾಳೆ. ಬಟ್ ಅವಳು ಸಿಕ್ಕಾಪಟ್ಟೆ ಅಳ್ತಾ ಇದ್ದಾಳೆ, ಸರಿನಾ? ಆ ಥರ ನಡೆದಿದೆ. ಅಂಡ್ ನೆಕ್ಸ್ಟ್ ನಾವು ಆಚೆ ಲೋಕಿನ ನೋಡ್ತೀವಿ. ಅಂದ್ರೆ ಅವಳ ಮನೆ ಇದಳಲ್ಲ, ಅವಳ ಮನೆ ಮಾಡ್ಕೊಂಡಿದ್ದಾಳೆ. ಆಚೆ ಲೋಕಿ ಬಂದ್ಬಿಟ್ಟು, ಏಯ್ ಹೋಲ್ಡ್ ಹ್ಯಾಗ್, ನೋಡ್ ನಾನು ನಿನ್ಗೇನ್ ತಂದಿದ್ದೀರಿ ಅಂತ ಲೋಕಿ ಹೇಳ್ತಾನೆ. ಲೋಕಿ ಯಾವಾಗಲೂ ಫಾರಿನ್ ಹೋಲ್ಡ್ ಹ್ಯಾಗ್ ಅಂತ ಕರೀತಾನೆ ಐಡಾನ. ಸೊ ಮಾಮೂಲಿ ಅವನು ಪ್ರೀತಿ ಮಾಡ್ತಾನೆ, ಬಟ್ ಅಷ್ಟಾಗ ಅವ್ನು ತೋರಿಸ್ಕೊಳ್ಳಲ್ಲ, ಅವ್ನು ಪ್ರೀತಿ ತೋರಿಸೋದೇ ಹೀಗೆ, ಸರಿ? ಆ ಥರನೇ ಅವನು ಇವಾಗ ಡೆಡ್ ರೆಲ್ಮಿಂದ ಒಂದು ಆಕ್ಸ್ನ ಸಾಯಿಸ್ಬಿಟ್ಟು ಕರ್ಕೊಂಡ್ ಬಂದಿದ್ದಾನೆ. ತಗೋ ಇದನ್ನ ಐಡಾಗೆ ಹೇಳ್ತಾನೆ, ತಗೋ ಇದನ್ನ ಕುಕ್ ಮಾಡ್ಬಿಟ್ಟು ಓಲ್ಡ್ ಹ್ಯಾಗ್ಗೆ ಬಡಿಸು ಇದನ್ನ ಅಂತ. ತಗೋ ಈ ಆಕ್ಸ್ನ ಕುಕ್ ಮಾಡ್ಬಿಟ್ಟು ಆ ಫಾರಿನ್ ಹೋಲ್ಡ್ ಹ್ಯಾಗ್ಗೆ ಬಡಿಸು ನೀನು ಅಂತ ಮಾತಾಗಿ ಹೇಳ್ತಾ ಇದ್ದಾನೆ. ಬಟ್ ಇದನ್ನ ಕೇಳಿಸ್ಕೊಂಡು ಆ ಡಾಕ್ಟ್ರು, ಅಯ್ಯಪ್ಪ ಇವನಂತೂ ಕೈ ತಪ್ಪೋಗಿದ್ದಾನೆ, ಇಷ್ಟೊಂದು ಇದಾಗ್ಬಿಟ್ಟಿದ್ದಾನೆ ಇವನಂತೂ ಅಂತ ಹೇಳ್ತಾನೆ. ಮತ್ತೆ ಇವಾಗ ಹೆರಾಲ್ಡ್ ಮತ್ತೆ ಗ್ರೂಪ್ ನೋಡ್ತೀವಿ, ಅಲ್ಲಿ ನಾವು ರೋಡ್ನ ನೋಡ್ತೀವಿ, ಮತ್ತೆ ಸ್ಟ್ಯಾನ್ಸನ್ ರೀತಿ ಕಾಣಿಸುವ ವ್ಯಕ್ತಿನ ಕೂಡ ನೋಡ್ತೀವಿ. ಸ್ಟ್ಯಾನ್ಸನ್ ಕೂಡ ಅಲ್ಲೇ ಇದ್ದಾನೆ, ಸರಿನಾ? ನೆಕ್ಸ್ಟ್ ಆಮೇಲೆ ನಾವು ಅಲ್ಲಿ ಹಿಂದೆ ಸ್ಟ್ಯಾನ್ಸನ್ನು ಕೂಡ ನಾವು ನೋಡ್ತೀವಿ. ಮತ್ತೆ ಅಲ್ಲಿ ಗರ್ಡ್ ಕೂಡ ಇದ್ದಾಳೆ. ಗರ್ಡ್ ಮೋಸ್ಟ್ಲಿ ಇವಾಗ ಅವಳ ಫ್ಲಾಶ್ ಬ್ಯಾಕ್ ನೋಡಿದಾಗ ಅವಳು ಇನ್ನೂ ಡಾಕ್ಟರ್ ಆಗಕ್ಕೆ ಪ್ರಯತ್ನ ಪಡ್ತಾ ಇದ್ದು, ಮೋಸ್ಟ್ಲಿ ಇವಾಗ ಅವಳು ಡಾಕ್ಟರ್ ಆಗ್ತಾ ಇದ್ದಾಳೆ. ಇನ್ನು ಡಾಕ್ಟರ್ ಆಗಿಲ್ಲ, ಯಾಕಂದ್ರೆ ಅವಳೇ ಟ್ರೀಟ್ ಮಾಡಿರ್ಬೋದಾಗಿತ್ತು. ಸೊ ಇಲ್ಲ,
ಅವರೆಲ್ಲ ಗ್ರೂಪ್ ಎಲ್ಲ ಸೇರ್ಕೊಂಡು ಡಾಕ್ಟರ್ನ ಹುಡುಕ್ತಾ ಇದ್ದಾರೆ. ಬಟ್ ಇವಾಗ ಲೋಕಿ ಅವನು ನೋಡ್ಕೊತಾ ಇದ್ದಾನೆ, ಅವನಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಂದು ಕೊಡೋದು ಆ ಥರ ಎಲ್ಲ ಅವ್ನು ಪ್ರೀತಿ ತೋರಿಸೋದು ಇದಕ್ಕೆ. ಸೊ ಇವಾಗ ಕುಕ್ ಮಾಡಿದಿನ ಅಂತ ಐಡಾಗೆಲ್ಲ ಹೇಳ್ತಾ ಇದ್ದಾನೆ. ಸೊ ಇವಾಗ ಐಡಾಗೂ ಇದ್ರ ನೋಡಿ ಖುಷಿ ಆಗ್ತಿದೆ, ಯಾಕಂದ್ರೆ ಆ ಲೋಕಿ ನಮ್ಮಿಬ್ರು ಬ್ಲಡ್ ರಿಲೇಟೆಡ್ ಅಲ್ಲ ಅಂದ್ರೂ ಅವನು ನನ್ನ ಮುದ್ದು ಮಗನೇ, ಅವ್ನು ನನಗೆ ಸಿಕ್ಕಾಪಟ್ಟೆ ಕ್ಯೂಟ್ ಅನ್ಸ್ತಾನೆ, ಇದನ್ನ ನೋಡಿದ್ರೆ ನನಗೆ ಸ್ಮೈಲ್ ಮಾಡಬೇಕು ಅಂತ ಅನ್ಸುತ್ತೆ ಅಂತ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿ ಮಾಡಿದ್ದಾಳೆ. ಸರಿನಾ? ನೆಕ್ಸ್ಟ್ ನಾವು ಶಿಫ್ಟ್ ಆಗ್ತೀವಿ ಅದೇ ಎಲ್ಬಾಪ್ನ ಆಲ್ಕೋಹಾಲ್ ವಿಲೇಜ್ಗೆ. ಆಲ್ಕೋಹಾಲ್ ವಿಲೇಜ್ ಅಲ್ಲಿ ಇವಾಗ ಜನ ಎಲ್ಲ ಸೇರಿಕೊಂಡು ಲೋಕಿನ ಅಪ್ರೋಚ್ ಮಾಡ್ತಾ ಇದ್ದಾರೆ. ಸೊ ಏನಪ್ಪಾ ಅಂದ್ರೆ, ಲೋಕಿ ನೋಡು, ನಿಮ್ಮಮ್ಮ ಅಂದ್ರೆ ಆಸ್ಟ್ರಿಡ್ ಹೆರಾಲ್ಡ್ನ ನಿಜವಾದ ಹೆಂಡತಿ. ಸೊ ಈ ಹೆರಾಲ್ಡ್, ಈ ಐಡಾ ಇದ್ದಾಳೆ, ಅವಳದನ್ನ ಮತ್ತೆ ತಗೋಬೇಕು ಆ ಸ್ಪಾಟ್ನ ಅಂತ ಹುಡುಕ್ತಾ ಇದ್ದಾಳೆ. ಸೊ ನಾನೇನ್ ಮಾಡಿದ್ದೀನಿ ಅಂದ್ರೆ, ನಾವೆಲ್ಲ ನಿನ್ನ ರಿಲೇಟಿವ್ಸು ಅಂದ್ರೆ ಆಸ್ಟ್ರಿಡ್ನ ನಾವೆಲ್ಲ ರಿಲೇಟಿವ್ಸು. ಸೊ ನಾವೆಲ್ಲ ಸೇರ್ಕೊಂಡು ಈ ವಿಷಾನ ಆಡಾ ಬಾಡಿ ಮೇಲೆ ಹಾಕ್ಬಿಟ್ಟಿದೀವಿ, ಅಂದ್ರೆ ಅವಳು ತಿನ್ನೋಂಥ ವಸ್ತು ಮೇಲೆ ಹಾಕ್ಬಿಟ್ಟಿದೀವಿ. ಸೊ ಇವಾಗ ಅವಳು ಕೆಲವು ದಿನಗಳಷ್ಟೇ ಬದುಕೋದು, ಸತ್ತೋಗ್ತಾಳೆ ಅವಳು ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ಲೋಕಿ ರ್ಯಾಂಪೇಜ್ ಮಾಡಾಕಿದಾನೆ. ಓ ಮೈ ಗಾಡ್, ಆಲ್ಕೋಹಾಲ್ ವಿಲೇಜು ಧ್ವಂಸ ಆಗಿದೆ ಗುರು, ಧ್ವಂಸ ಆಗಿ ಹತ್ತಿ ಉರಿತಾ ಇದೆ ಧಗ ಅಂತ. ಅಂಡ್ ಈ ಡೈಲಾಗ್ ಮಾತ್ರ ನಾನು ನಿಜವಾಗ್ಲೂ ಹೇಳಲೇಬೇಕು ಸರ್, ನಾ ಅಷ್ಟು ಕ್ರೇಜ್ ಆಗಿದೆ. I still remember my birth mother was hated me. She had me thrown into a dead dwarf realm. Who gives a shit about inheritance? Your whole family is nothing but trash. Now answer. Ida won't actually die, right? She is the only mother I have ever known. ಒಂಥರ ಹಾರ್ಟ್ ವಾರ್ಮಿಂಗ್ ಅಂತ ಅನಿಸ್ತು ಸರಿನಾ, ಆ ತರ ಕ್ರೇಜಿ ಆಗಿದೆ ಸರಿನಾ. ಯಾಕಂದ್ರೆ ಲೋಕಿ ವಿಷ ಕೊಡ್ತಾನ, ನಾಡು ನಾವು ವಿಷ ಹಾಕ್ಬಿಟ್ಟಿದೀವಿ ಐಡಾಗೆ, ಅವಳಿನ ಕೆಲವು ದಿನಗಳು ಅಷ್ಟೇ ಬದುಕೋದು, ಸತ್ತಾಗ್ತಾಳು ಅಂತ ಹೇಳ್ತಾ ಇದ್ದಾನೆ. ಅದನ್ನ ಅವ್ನು ಕೇಳಿಸ್ಕೊಂಡು ಇಡೀ ಆಲ್ಕೋಹಾಲ್ ವಿಲೇಜ್ ಧ್ವಂಸ ಮಾಡಾಕಿದ್ದಾನೆ. ನಿಮ್ ಹೋಲ್ ಫ್ಯಾಮಿಲಿ ವಾಸ್ ನಥಿಂಗ್ ಬಟ್ ಅ ಟ್ರಾಶ್ ಅಂತ ಹೇಳ್ತಾರೆ, ನಿಮ್ ಕಸ ತರ ನಿಮ್ ಇಡೀ ಫ್ಯಾಮಿಲಿ. ಯಾಕಂದ್ರೆ ನನ್ನ ಅಮ್ಮ, ನನ್ನ ಹುಟ್ಟಿಸಿದ ಅಮ್ಮ ನನ್ನ ಹುಟ್ಟಿದ ತಕ್ಷಣ ನನ್ನ ಡೆಡ್ ಮೇಲೆ ಬಿಸಾಕ್ಬಿಟ್ರು. ಬಟ್ ಐಡಾ ಒಬ್ಳೆ ನನ್ನ ಕೇರ್ ಮಾಡಿದ್ದು. ಸೊ ಹೇಳು, ಐಡಾ ನಿಜವಾಗ್ಲೂ ಸಾಯಲ್ಲ ತಾನೆ, ಹೇಳು ಅಂತ ಅವನು ಒಂದ್ ಕೈಲಿ ಸುಕ್ಕಿ ಇನ್ನೊಂದ್ ಕೈಲಿ ಆ ವಿಷಯ ಇಟ್ಕೊಂಡಿದ್ನಲ್ಲ, ಅವನ ಕತ್ಕೆನ ಇಚ್ಕಿ ಹೇಳು ಅಂತ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅವಳು ಒಬ್ಳೆ ಅಮ್ಮ ನನಗೆ ಗೊತ್ತಿರೋದು. ಸೊ ಲೋಕಿ ನಾವೆಲ್ಲ ಇನ್ನೊಂದು ಥಿಯರಿನೇ ಇದ್ದಿದ್ದು, ಮೋಸ ಅಂದ್ರೆ ಆಕ್ಚುಲಿ ಐಡಾನೇ ಇರ್ಬೋದು ಅಂತ. ಬಟ್ ಇಲ್ಲ, ಮೋಸ ಅಂದ್ರೆ ಶಿರಹೋಶಿ ಅಂತ ಫಿಕ್ಸ್ ಆಯ್ತು. ಬಟ್ ಇವಾಗ ಐಡಾ ಕೂಡ ಬದುಕಿಲ್ವಾ ಗೊತ್ತಿಲ್ಲ. ಬಟ್ ಚಾಪ್ಟರ್ ವಾಸ್ ರಿಯಲಿ ಗುಡ್, ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ ರಾತ್ರಿ. ಈ ಚಾಪ್ಟರ್ ಮಾತ್ರ ಹೆವಿ ಎಂಜಾಯ್ ಮಾಡಿದ್ದಾರೆ, ನನಗಂತೂ ಹೆವಿ ಇಷ್ಟ ಆಯ್ತು. ಬಟ್ ಆ ವಿಷ ಆಗ್ತವ್ರು ಮಾತ್ರ ಪೆಕ್ರ ಗುರು, ಹೆವಿ ಪೆಕ್ರ ಅಂದ್ರೆ ಅವನೊಬ್ಳೆ. ಯಾಕಂದ್ರೆ ವಿಷ ಹಾಕದೆ ಯಾರಿಗೂ ಹೇಳ್ಬಾರ್ದು ಅಂತ ಹೋಗ್ಬಿಟ್ಟು ಎಲ್ಲಾರ್ಗು ಹೇಳ್ತಾನೆ, ವಿಷ ಹಾಕಿದೀವಲ್ಲ, ಬಾ ಹೇಳೋಣ ಬಾ ನೋಡು ಲೋಕಿ, ಅದು ಯಾರಿಗೆ ಲೋಕಿ ನೋಡು, ನಾನು ಐಡಾಗಿ ವಿಷ ಹಾಕ್ಬಿಟ್ಟಿದ್ದೀನಿ. ಯಾಕಂದ್ರೆ ನಿಮ್ಮಮ್ಮ ಆಸ್ಟ್ರಿಡ್ಡೇ ನಿಜವಾದ ಹೆಂಡತಿ ಆಗಿದ್ಲು ಹೆರಾಲ್ಡ್ಗೆ. ಇವಾಗ ಐಡಾ ಅದನ್ನ ಕಿತ್ಕೊಳಕ್ ನೋಡ್ತಾ ಇದ್ದಾಳೆ, ನಾವು ಬಿಡಲ್ಲ ಅದನ್ನ, ನೋಡು ವಿಷ ಹಾಕ್ಬಿಟ್ಟಿದೀವಿ ಅಂತ ಹೋಗೆಲ್ಲ ಪಬ್ಲಿಸಿಟಿ ಮಾಡ್ತಾನೆ. ಸೊ ಅವನಿಗೆ ಏನಾಗ್ಬೇಕಿತ್ತು ಅದೇ ಆಗಿದೆ, ಕ್ರೇಜ್ ಆಗಿತ್ತು. ಒಟ್ಟ ಅವನು ಮೋಸ್ಟ್ಲಿ ಸತ್ತೇ ಹೋಗ್ತಾನೆ ಅವನು, ಸರಿ, ಸಾಯಿಸೇ ಬಿಡ್ತಾನೆ ಲೋಕಿ ಆಬ್ವಿಯಸ್ಲಿ. ಇಡೀ ಆಲ್ಕೋಹಾಲ್ ವಿಲೇಜ್ ನ ಬೆಂಕಿ ಹಚ್ಚಿ ಧ್ವಂಸ ಮಾಡಾಕಿದ್ದಾರೆ. ಕ್ರೇಜಿ ಲೋಕಿ, ಗುಡ್ ಬಾಯ್. ನಂಗಂತ ಹೆವಿ ಇಷ್ಟ ಆಯ್ತು ಈ ಚಾಪ್ಟರ್. ಅಂಡ್ ನೆಕ್ಸ್ಟ್ ವಾರ ಆಬ್ವಿಯಸ್ಲಿ ಬ್ರೇಕ್ ಇಲ್ಲ, ಕ್ರೇಜಿ, ಸೂಪರ್ ಕ್ರೇಜಿ. ನಂಗಂತ ಹೆವಿ ಇಷ್ಟ ಆಯ್ತು ಈ ಚಾಪ್ಟರ್, ಎಂಜಾಯ್ ಮಾಡಿದ್ವಿ ಸಿಕ್ಕಾಪಟ್ಟೆ. ಶಾಂಕ್ಸ್ ಬಗ್ಗೆ ತಿಳ್ಕೊಂಡ್ವಿ, ವಾಟ್ ಅಂಡ್ ಗುಡ್ ಆಕ್ಟರ್ ಶಾಂಕ್ಸ್ ವಾಸ್. ಹಾಗನ್ಬಿಟ್ಟು ಇಷ್ಟ ಆಗಿದೆಲ್ಲ ಆಕ್ಟು, ಇವಾಗ ನಾನು ನಿಜವಾಗ್ಲೂ ಕೆಟ್ಟವನು ಅಂತ ಮಾತ್ರ ಹೇಳ್ಬೇಡಾಕು ಪ್ಲೀಸ್. ಶಾಂಕ್ಸ್ ಕ್ರೇಜಿ ಆಗಿತ್ತು, ಬಟ್ ಈ ತರ ಆಕ್ಟಿಂಗ್ ಅಂತೂ ಬೇಡ ನಮ್ಗೆ. ಇದು ಆಕ್ಟಿಂಗ್ ಸಕ್ಕತ್ತಾಗಿತ್ತು, ಸೂಪರ್. ಅಂಡ್ ಹೆರಾಲ್ಡ್ನ ಟ್ಯಾಟೂ ಬಗ್ಗೆ ತಿಳ್ಕೊಂಡು ನಾವು 3 ತರದ ರ್ಯಾಂಕ್ಸ್ ಇದೆ, ಅದ್ರ ಬಗ್ಗೆ 3 ತರದ ಕಾಂಟ್ರಾಕ್ಟ್ ಇದೆ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಫಿಶರ್ ಟೈಗರ್ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಕ್ರೇಜಿ ಆಗಿತ್ತು. ನನಗಂತೂ ಹೆವಿ ಇಷ್ಟ ಆಯ್ತು. ಮತ್ತೆ ನಾವು ಎಲ್ಲ ಶಾಡೋವಿ ಮಾನ್ಸ್ಟರ್ ಯಾರು ಬರ್ತಾ ಇದ್ದಿತ್ತು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ನನಗಂತೂ ಹೆವಿ ಇಷ್ಟ ಆಯ್ತು. ನಿಮ್ಗೆ ಏನಿಸ್ತು ಕೆಳಗಡೆ ಕಾಮೆಂಟ್ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಸಿಗ್ತೀನಿ. ಬಾಯ್.